ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ಸ್. ಇದು ಒಂದು ಸ್ಪೆಷಲ್ ವಿಡಿಯೋ, ಸ್ಪೆಷಲ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಜೊತೆ ಇವತ್ತಿದ್ದಾರೆ ಧೀರ ಭಗತ್ ರಾಯ್ ಸಿನಿಮಾದ ನಿರ್ದೇಶಕರಾದ ಕರ್ಣನ್ ಸರ್, ಹಾಗೆ ಒಂದು ಪ್ರಮುಖ ಪಾತ್ರದಲ್ಲಿ ಭಾಗಿಯಾಗಿರುವಂತಹ ಹರಿರಾಮ್ ಸರ್. ಇಬ್ಬರಿಗೂ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್, ಸಕಲಾಗಿದೆ. ಸೂಪರ್. ಈಗ ಸದ್ಯಕ್ಕೆ ರಿಲೀಸ್ ಇದೆ ನೆಕ್ಸ್ಟ್ ವೀಕಲ್ಲಿ. ಹೇಗೆ ಅನಿಸ್ತಾ ಇದೆ ಮೂವಿ ರಿಲೀಸ್ಗೆ? ತುಂಬ ಎಕ್ಸೈಟ್ ಆಗಿದ್ದೀವಿ, ಭಯ ಆಗ್ತಾ ಇದೆ, ಮತ್ತೆ ಒಂಥರ ವಿಚಿತ್ರವಾದ ಫೀಲಿಂಗ್, ಹೇಳಕ್ಕಾಗಲ್ಲ. ಭಯ ಅಂದರೆ ಇನ್ನೊಂದು ಯಾವುದೋ ಸಿನಿಮಾಗೆ ಆ ಥರದ ಭಯ ಅಲ್ಲ ಖಂಡಿತವಾಗ್ಲೂ. ಇಲ್ಲ, ಗೊತ್ತಾಯ್ತು. ಬಟ್ ಏನಂದರೆ ಇಷ್ಟು ವರ್ಷದ ಕಷ್ಟಪಟ್ಟು ಮಾಡಿದ್ದೀವಿ, ಜನ ಇದನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ ಅನ್ನೋ ಒಂದು ಭಯ ಇದೆ ಅಷ್ಟೇ. ಅದು ಬಿಟ್ಟರೆ ಕಾನ್ಫಿಡೆಂಟ್ ಆಗಿದ್ದೀವಿ, ಇಲ್ಲ ಇದನ್ನು ಒಳ್ಳೆ ಸಿನಿಮಾನ ಜನ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಎಸ್, ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಅಂತಲೇ ಫೀಲ್ ಆಯಿತು ಟ್ರೈಲರ್ ನೋಡಿದ್ಮೇಲೆ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಸ್ಪೆಷಲ್ ಅನ್ನಿಸ್ತು. ಸರ್, ಇವಾಗ ಯೂಶ್ವಲಿ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಲ್ಲಿ ನಾವು ಜನರಲಾಗಿ ಅಬ್ಸರ್ವ್ ಮಾಡಿರ್ತೀವಿ, ಲವ್ ಸ್ಟೋರಿ ಅಥವಾ ಒಂದು ಮಾಸ್ ಗ್ಯಾಂಗ್ಸ್ಟರ್ ಆ ಥರದ್ದು ಯೂಶ್ವಲಿ ಆ ಥರ ಟಾಪಿಕ್ಸ್ ತೊಗೊಳ್ತಾರೆ. ಬಟ್ ಒಂದು 1961ಗೆ ಹೋಗಿ ವಾಪಸ್ಸು ಆ ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು ಅಥವಾ ಉಳುವವನೇ ಭೂಮಿಯ ಒಡೆಯ ಅದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ. ಹೆಂಗೆ ಬಂತು ಈ ಲೈನ್ ತಲೆಗೆ ಫಸ್ಟು? ಅಲ್ಲ, ಆ್ಯಕ್ಚುಲಿ ಇದು ನನ್ನ ಪರ್ಸ್ನಲ್ ಲೈಫಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಲೈಫಲ್ಲಿ ನಮ್ಮ ಊರಲ್ಲಿ ನಡೆದಿರುವಂಥ ಕಥೆ, ಅಂದರೆ ನನ್ನ ಊರು ಜನಗಳ ಕಥೆ ಇದು. ಏನು ಭೂಮಿ ಅನ್ನೋದು ಯಾರಿಗೂ ಇಲ್ಲದೆ ಇರೋಂಥ ಟೈಮ್ ಅದು 74, 75 ಇದೆಲ್ಲ. ಸೊ 70s ಟೈಮು, ನಾಟ್ ಓನ್ಲಿ 70s ಟೈಮು. ಆ ಟೈಮಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಂತು. ಬಟ್ ಸುಮಾರು ಒಂದು 2000 ವರ್ಷಗಳಿಂದನೂ ಕೂಡ ಸರ್ ಭೂಮಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಜನರಿಗೆ, ಹೌದು, ಈ ರೈತಾಪಿ ವರ್ಗಕ್ಕೆ ಭೂಮಿ ಅನ್ನೋದಿಲ್ಲ. ಯಾಕೆಂದರೆ ಭೂಮಿ ಅನ್ನೋದು ಕಂಟ್ರೋಲಬಲ್ ಎಲ್ಲ ಬರೀ ಬಂಡವಾಳಶಾಹಿ ಕೈಲೇ ಇತ್ತು. ಅಂದರೆ ಯಾರ ಊರಲ್ಲಿ ಜಮೀನ್ದಾರ ಅವನ ಹತ್ರ 1000 ಎಕರೆ ಇರೋದು, ಅಲ್ಲಿ ಹೋಗಿ ಇವ್ರು ಕೂಲಿ ಕೆಲಸಗಳು ಮಾಡಬೇಕಿತ್ತು. ಅದು ಪರ್ಟಿಕ್ಯುಲರ್ ಇಂಥ ಜಾತಿಯವರೇ ಮಾಡ್ತಿರೋಂತಿಲ್ಲ ಮೇಡಮ್, ಎಲ್ಲ ಜಾತಿಯವರು ಮಾಡ್ತಿದ್ರು, ಎಲ್ಲ ಜಾತಿಯ ಬಡವರು. ಸೊ ಅದೇ ರೀತಿ ನಮ್ಮ ಜನಗಳು ಕೂಡ ಹೋಗಿ ಬೇರೆ ಬೇರೆ ಜಮೀನುಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಂಥ ಟೈಮ್ ಅದು. ಸೊ ಆ ಟೈಮಲ್ಲಿ ಅದಕ್ಕೆ ಏನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು, ಒಂದು ಭಾಳ ಮಹತ್ತರವಾದಂಥ ಕಾಯ್ದೆ ಸರ್ ಅದು, ಭಾಳ ದೊಡ್ಡ ಕಾಯ್ದೆ ಅದು. ಸೊ ಉಳುವನೆ ಭೂಮಿಯ ಒಡೆಯ ಅಂತ ತೊಗೊಂಡು ಬಂದರು. ಸೊ ಆ ಕಾಯ್ದೆಗೆ ಒಂದು ಹಿನ್ನೆಲೆ ಇದೆ, ಆ ಹಿನ್ನೆಲೆ ಬಗ್ಗೆ ಆಮೇಲೆ ಮಾತಾಡೋಣ. ಆ ಭೂಮಿ ಯಾರ್ಯಾರು ಉಳುಮೆ ಮಾಡ್ತಿದ್ರು ಅವರಿಗೆ ಭೂಮಿ ಅವ್ರದ್ದೇ ಅಂತ ಹೇಳಿ ಸರ್ಕಾರ ಯಾವಾಗ ಘೋಷಣೆ ಮಾಡುತ್ತೆ. ಸೊ ಅಪ್ಪ, ಇಷ್ಟು ವರ್ಷ ನಮ್ಮ ಹತ್ರ ಏನೂ ಇರಲಿಲ್ಲ, ಇನ್ಮೇಲೆ ನಮಗೆ ಭೂಮಿ ಸಿಕ್ಕಿದೆ, ಇನ್ಮೇಲೆ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ, ನಮ್ಮ ಬದುಕುಗಳೆಲ್ಲ ಬದಲಾಗುತ್ತೆ ಅಂತ ಜನಗಳ ಒಂದು ಭರವಸೆ ಕ್ರಿಯೇಟ್ ಆಗುತ್ತೆ. ಬಟ್ ಆ ಭೂಮಿ, ಆ ಭರವಸೆ ಅದು ಅದು ಹೋಗ್ತಾ 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 ಹೇಗಾಗುತ್ತೆ ಅಂದರೆ, ಈ ಭೂಮಿ ನಮ್ಗೆ ಯಾಕಾದ್ರೂ ಕೊಟ್ಟರು ಅನ್ನೋ ಮಟ್ಟಕ್ಕೆ ಜನಗಳೇ ಆ ರೀತಿ ರಿಯಾಕ್ಟ್ ಆಗೋದಕ್ಕೆ ಶುರುವಾಗ್ಬಿಡ್ತಾರೆ. ಅಂದರೆ ಹಂಗೆ ರಿಯಾಕ್ಟ್ ಆಗೋದಕ್ಕೆ ಏನು ಕಾರಣ, ಯಾಕೆ ಅವ್ರಿಗೆ ಭೂಮಿ ಹೊರ ಆಗಬೇಕಾಗಿತ್ತು ಅದೊಂದು ರೀತಿ ಶಾಪ ಆಯ್ತು. ಯಾಕೆಂದರೆ ಆ ಭೂಮಿ ಸಿಕ್ಕದವರೆಲ್ಲ ಬಡ ಜನರಾಗಿರ್ತಕ್ಕಂಥ ಮಧ್ಯಮ ವರ್ಗದವ್ರು, ಅವರು 1000 ಎಕರೆ ಇರೋ ಜಮೀನ್ದಾರನ್ನ ಹೆಂಗೆ ಫೇಸ್ ಮಾಡ್ತಾರೆ? ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಮೇಡಮ್. ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದವ್ರು ಯಾರೋ? ಸರ್ಕಾರ, ಅದೊಂದು ವ್ಯವಸ್ಥೆ. ಸೊ ಇದರಲ್ಲಿ ಸಾಮಾನ್ಯ ರೈತರುಗಳಿದ್ದಾರೆ, ಆ ರೈತರು ತೊಡಲಾಟಗಳಿದ್ದಾವೆ, ಮತ್ತು ಜಮೀನ್ದಾರರು ಮತ್ತು ಈ ಬಂಡವಾಳಶಾಹಿಗಳ ದೌರ್ಜನ್ಯ ದಬ್ಬಾಳಿಕೆ ಇದೆ. ಮತ್ತು ಇವರಿಬ್ಬರು ಮಧ್ಯೆ ಅವ್ರ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾಗಿದ್ದಂಥ ವ್ಯವಸ್ಥೆ ಸರ್ಕಾರ ಇದೆ. ಹೌದು, ಈ ಮೂರು ಸಂಘರ್ಷಗಳು ಧೀರ ಭಗತ್ ರಾಯ್ ಆಗಿ ಒಂದು ಭಾಳ ಬ್ಯೂಟಿಫುಲ್ ಆಗಿ ಅದನ್ನು ಕಟ್ಕೊಟ್ಟಿದ್ದೀವಿ. ಅದು ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್. ಸೊ ನನ್ನ ಪ್ರಕಾರ ಈ ಥರದ ಸಿನಿಮಾ ಮಾಡೋದಿದೆಯಲ್ಲ, ಇಟ್ ವಾಸ್ ಅ ಕಂಪ್ಲೀಟ್ಲಿ ಚಾಲೆಂಜಿಂಗ್. ಅದಕ್ಕೊಂದು ಪರ್ಫೆಕ್ಟ್ ರಿಸರ್ಚ್ ಟೀಮ್ ಬೇಕಾಗುತ್ತೆ. ಆ ರಿಸರ್ಚ್ ಟೀಮಲ್ಲಿ ಜೊತೆಯಾಗಿದ್ದು ನಮ್ಮ ಸಾರು, ನಮ್ಮ ಹರಿರಾಮ್ ಸರ್ ಮತ್ತು ನಮ್ಮ ಭಾಸ್ಕರಣ್ಣ ಅಂತ ಅವರು. ಸೊ ಇವರೆಲ್ಲ ಸೇರಿ ತುಂಬ ರಿಸರ್ಚ್ ಆಗಿ ಇದನ್ನೇನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು. ಯಾಕಂದರೆ ಇಟ್ಸ್ ಕೈಂಡ್ ಆಫ್ ಆರ್ಟ್ ಸಿನಿಮಾ, ಆರ್ಟ್ ಕಂಟೆಂಟ್. ಬಟ್ ಇದನ್ನು ನಾವು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋಂಥ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದನ್ನು ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ಗೆ ಕೂಡ ನಾವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು, ಇಲ್ಲ ಒಂದು ಕತೆ ನಾವು ತುಂಬ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಒಳ್ಳೆ ಕಲಾವಿದಗಳನ್ನ ಆಯ್ಕೆ ಮಾಡಿಕೊಂಡು ಫೋರ್ಸ್ ಆಗಿ ಎಲ್ಲೂ ಕಾಂಪ್ರಮೈಸ್ ಆಗಿ ಸೂಪರಾಗಿ ಮಾಡೋಣ ಸರ್, ನಮಗೆ ನಂಬಿಕೆ ಇದೆ, ಗೆಲ್ತೀವಿ, ನೀವು ಮಾಡಿ ಅಂತ ಜೊತೆಗೆ ನಿಂತ್ಕೊಂಡು ಸ್ಟ್ರಾಂಗಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ನಿರ್ಮಾಪಕರುಗಳು. ಸೊ
ಸೊ ನಮ್ಮ ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್, ಹೋಮ್ ಸೀನ್ ಎಂಟರ್ಟೈನ್ಮೆಂಟ್, ನಮ್ಮ ಪ್ರವೀಣ್ ಗೌಡ ಸರ್, ಅಶೋಕ್ ಆರ್ಮಗಂ ಸರ್. ಸೊ ಅವರ ಒಂದು ಧೈರ್ಯನೇ ಇವತ್ತು ಧೀರ ಭಗತ್ ಸಿನಿಮಾ ಇಷ್ಟು ಗಟ್ಟಿಯಾಗಿ, ಇಷ್ಟು ಸೂಪರ್ ಆಗಿ ಇವತ್ತು ಎಲ್ಲರ ಮನಸ್ಸಿಗೂ ಸೇರಿದೆ, ಎಲ್ಲರ ಮನಸ್ಸಿಗೂ ಸೇರಿದೆ. ಅಫ್ಕೋರ್ಸ್ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಇಗ್ನೋರ್ ನೆಗೆಟಿವಿಟಿ ಅಂತಾರಲ್ಲ, ಹಾಗೆ ನಾವು ನೆಗೆಟಿವಿಟಿನ ಇಗ್ನೋರ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಮಗೆ ಸಾರ್ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾರೆ. ಸರ್ ನೀವು ಆಮೇಲೆ ಹೇಳಿ, ಅವ್ರು ಬುದ್ಧವಾದಂಥ ಒಂದು ಮೊನ್ನೆ ಸ್ಟೋರಿ ಹೇಳಿದ್ರಲ್ಲ ಆ ರೀತಿ. ಸೊ ತುಂಬ ಒಂದು ಏನೋ ಒಂದು ಡಿಫ್ರೆಂಟಾಗಿ ಕನ್ನಡಿಗರು ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ನಮಗಿದೆ. ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಈ ಥರದ ಸಿನಿಮಾಗಳಾಗ್ತವೆ, ಇನ್ನೊಂದಷ್ಟು ಈ ಥರ ಪ್ರೊಡಕ್ಷನ್ ಹೌಸ್ಗಳು ಈ ಥರ ಸಿನಿಮಾಗಳ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ನಿಮ್ಗೆ ಆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆ ಒಂದು ಸ್ಟ್ರಾಂಗ್ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಎಷ್ಟೋ ಜನ ಬಡ ಕಲಾವಿದರಿಗೆ ಅವಕಾಶ ಸಿಕ್ಕಂಗೆ ಆಗುತ್ತೆ. ಸೊ ಹಾಗಾಗಿ ಧೀರ ಭಗತ್ ರಾಯ್ ಗೆಲ್ಲಲೇಬೇಕು. ಎಸ್ ಮ್ಯಾಮ್. ಹರಿರಾಮ್ ಸರ್ ಇವಾಗ ರಿಯಲ್ ಲೈಫಲ್ಲಿ ಲಾಯರ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಟೈಮಲ್ಲಿ ಆ ಕಾಯ್ದೆ ಬಂದಾಗ ಏನೇನಾಯಿತು, ಆಮೇಲೆ ಅದಕ್ಕೆ ಸಪೋರ್ಟಿವ್ ಆಗೋ ಥರ ಇನ್ನೇನೇನು ಆ್ಯಕ್ಟ್ಗಳನ್ನ ಸೃಷ್ಟಿ ಮಾಡಬೇಕಾಗಿ ಬಂತು ಅನ್ನೋ ಥರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ ನಿಮಗೆ? ಖಂಡಿತ. ಈಗ ಕರ್ನನ್ ಹೇಳಿದಾಗ ಇದೊಂಥರ ದೊಡ್ಡ ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು. ಯಾಕಂದರೆ ಈಗಾಗಲೇ ಕಾಟೇರ ಸಿನಿಮಾ ಬಂದಿದೆ, ಭಾಳ ಅದ್ಭುತವಾದ ಸಿನಿಮಾ. ಅದರಲ್ಲಿ ಈ ಭೂಸುಧಾರಣೆ ಕಾಯ್ದೆ ಬಗ್ಗೆ ಹೇಳ್ತಾರೆ. ಬಟ್ ಆದರೆ ಅದರಲ್ಲಿ ಭೂಸುಧಾರಣೆ ಕಾಯ್ದೆ ಬಂತು ಅಂತ ಅಷ್ಟೇ ಹೇಳ್ತಾರೆ. ಆದರೆ ಕರ್ನನ್ ಹೇಳಿದ್ರಲ್ಲ, ಒಂದು ಸರ್ಕಾರ ಒಂದು ಕಾಯ್ದೆ ತಂದಾಗ ಆ ಕಾಯ್ದೆ ತರಲಿಕ್ಕೆ ಒಂದಿಷ್ಟು ಕಾರಣಗಳಿರ್ತವೆ, ಒಂದಿಷ್ಟು ಕಾರಣ ಇರ್ತದೆ. ಏನು ಕಾರಣ ಅದು ರಾಜಕೀಯ ಕಾರಣ ಇರ್ಬೋದು, ಅಥವಾ ಆರ್ಥಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಅಥವಾ ಅಧಿಕಾರದಲ್ಲಿರುವಂಥ ಪಕ್ಷದ ಸೆಲ್ಫ್ ಇಂಟ್ರೆಸ್ಟು ಇರ್ಬೋದು, ಅಥವಾ ಯಾವುದೋ ಒಂದು ಒತ್ತಡ ಗುಂಪಿನ ಇಂಟ್ರೆಸ್ಟ್ ಇರ್ತದೆ. ಆಮೇಲೆ ಯಾವ ಕಾರಣ ಅನ್ನೋದ್ರ ಮೇಲೆ ಆ ಕಾಯ್ದೆ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದು ತೀರ್ಮಾನ ಆಗುತ್ತೆ. ಮತ್ತು ನೀವು ನೋಡಿ, ಯಾವತ್ತೂ ಕೂಡ ಇತಿಹಾಸ ಏನಾಗುತ್ತಂದರೆ, ಇತಿಹಾಸ ಅಂದರೆ ಯಾವತ್ತೂ ಕೂಡ ಗೆದ್ದವರ ಕಥೆಯನ್ನು ಹೇಳೋದೇ ಇತಿಹಾಸ. ನೀವು ನೋಡಿಬೇಕಾರೆ ನೀವು ಇತಿಹಾಸ ಯಾವುದೇ ಜಗತ್ತಿನ ಯಾವ ಭಾಗದ ಇತಿಹಾಸ ತಗೊಳ್ಳಿ, ಮತ್ತು ಭಾಳ ಮುಖ್ಯ ಭಾರತದ ಇತಿಹಾಸ ತಗೊಳ್ಳಿ, ನೀವು ಇತಿಹಾಸದಲ್ಲಿ ಓದೋದು ಬರೀ ಗೆದ್ದವ್ರ ಬಗ್ಗೆ ಮಾತ್ರ. ಈ ಉದಾಹರಣೆಗೆ ಈ ಭೂಸುಧಾರಣೆ ಕಾಯ್ದೆ ಬಂತಪ್ಪ. ಈ ಭೂಸುಧಾರಣೆ ಕಾಯ್ದೆ ಬಂದ ಮೇಲೆ ನಾವು ಇಂಥ ಪಕ್ಷ ತಂತು, ಇಂಥ ನಾಯಕ ತಂದರು, ಇಂಥ ಕಾರಣಕ್ಕೆ ತಂದರು, ಇಂಥವ್ರು ತಂದರು ಅಂತ ನಾವು ಹೇಳ್ತೀವಿ. ನಾವು ಅಂದರೆ ಅವರ ತಲೆಗೆ ಕಿರೀಟ ಕೊಡ್ತೀವಿ ನಾವು. ಆದರೆ ಯಾವ ಜನರನ್ನ ಗಮನದಲ್ಲಿ ಇಟ್ಕೊಂಡು ಆ ಕಾಯ್ದೆ ತಂದ್ರಲ್ಲ, ಅವರ ಕಡೆ ಇರುವಂಥ ಇತಿಹಾಸ ಇದೆಯಲ್ಲ. ನೀವು ಇತಿಹಾಸ ಎಂಥದ್ದು ಕಾಯ್ದೆ ಮಾಡಿದವ್ರ ಇತಿಹಾಸದ ಬಗ್ಗೆ ಮಾತಾಡ್ತೀರಿ, ಅದ್ಭುತವಾದಂಥ ಕಾಯ್ದೆ, ಕ್ರಾಂತಿಕಾರಿಯುತ ಕಾಯ್ದೆ ಅಂತ ಹೇಳ್ತೀರಿ, ಸರಿ ಒಪ್ಕೊಳ್ಳೋಣ ಅದನ್ನು. ಆದರೆ ನೀವು ಯಾರಿಗಾಗಿ ತಂದ್ರಲ್ಲ ಕಾಯ್ದೆ, ಆ ಕಾಯ್ದೆ ತಂದ ಮೇಲೆ ನೀವು ಯಾರಿಗಾಗಿ ತಂದ್ರಲ್ಲ ಅವ್ರಿಗೇನಾಯಿತು, ಆ ಇತಿಹಾಸ ಹೇಳೋರು ಯಾರು? ಸೊ ಹೀಗೆ ಯಾರ ಇತಿಹಾಸವನ್ನು ಇಲ್ಲಿವರೆಗೂ ಹೇಳಿಲ್ವೋ, ಯಾವ ಇತಿಹಾಸವನ್ನು ಮುಚ್ಚಿಟ್ಟಿದ್ರೋ, ಯಾವ ಇತಿಹಾಸವನ್ನು ಗೋರಿಯಲ್ಲಿ ಹಾಕಿ ಮಣ್ಣಾಕಿ ಕಲ್ಲುಗಳಾಕಿ ಗೋರಿ ಕಟ್ಟಿದ್ರಲ್ಲ, ಅದನ್ನು ಅಗದು ತೆಗೆದು ನೋಡಪ್ಪ, ಬರೀ ಗೆದ್ದಿರುವಂಥ ಸಾಧನೆ ಮಾಡುವ ಇತಿಹಾಸ ಅಲ್ಲ, ಆ ಪ್ರಕ್ರಿಯೆಯೊಳಗೆ ಬೇರೆಯವರು ಏನೇನಾಗಿದೆಯಲ್ಲ ಆ ಇತಿಹಾಸ ಇದೆ, ಅದು ಒಂದು ಇತಿಹಾಸ ಇದೆ. ಇದು ನಿಮಗೆ ಗೊತ್ತಿಲ್ಲ ನೋಡ್ರಿ ಅಂತೇಳಿ ನಾವು ಇದು ಕಲ್ಪನೆ ಮಾಡ್ಕೊಂಡು ಹೇಳ್ತಾರ ಕತೆ ಅಲ್ಲ. ಈ ದೇಶದ ಪ್ರಖ್ಯಾತವಾಗಿರ್ತಕ್ಕಂಥ ಒಂದಿಷ್ಟು ಸೋಷಿಯಾಲಜಿಸ್ಟ್ಗಳು, ಪೊಲಿಟಿಕಲ್ ಹಿಸ್ಟೋರಿಯನ್ಸು, ಆಂಥ್ರಪಾಲಜಿಸ್ಟು, ಇವೆಲ್ಲ ಒಂದಿಷ್ಟು ಬರೆದಿರುವಂಥ ಸತ್ಯಗಳನ್ನ ತಗೊಂಡು ಹೆಕ್ಕಿ ತೆಗೆದು ಅದರಲ್ಲಿ ಒಂದಿಷ್ಟು ಅಧ್ಯಯನ ಮಾಡಿ ಅದನ್ನು ನಾವು ಸಿನಿಮ್ಯಾಟಿಕ್ಕಾಗಿ ಏನು ಬೇಕಾಗುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ಡೈರೆಕ್ಟರ್ ಅದನ್ನ ಸ್ಕ್ರಿಪ್ಟ್ ಬರ್ಕೊಂಡು, ಸ್ಕ್ರೀನ್ ಪ್ಲೇ ಬರ್ಕೊಂಡು ಅದನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ಈ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಸತ್ಯದ ಅನಾವರಣ ಮಾಡ್ತಕ್ಕಂಥ ಮತ್ತು ಇತಿಹಾಸವನ್ನು ಮುಚ್ಚಿಟ್ಟಿದಂಥ ಇತಿಹಾಸವನ್ನು ಶೋಧನೆ. ಇದು ಅಫ್ಕೋರ್ಸ್ ಖಂಡಿತವಾಗ್ಲೂ ಕೂಡ ನಾನು ಹೇಳಿದಾಗೆ ಗೆದ್ದವರ ಇತಿಹಾಸ ಹೇಳಿದಾಗ ಗೆದ್ದವ್ರಿಗೆ ಖುಷಿಯಾಗುತ್ತೆ. ಹಾಗೆ ಆ ಇತಿಹಾಸದ ಭಾಗದಲ್ಲಿ ಯಾರೋ ಒಬ್ರು ಸೋತಿದ್ದಾರೆ ಅಂತ ಈ ಸೋತವ್ರ ಕತೆ ಹೇಳೋಕೆ ಹೋದಾಗ ಕೆಲವ್ರಿಗೆ ಬೇಸರ ಆಗ್ಬೋದು, ನೋವು ಆಗ್ಬೋದು. ಬಟ್ ನಾವು ಅದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಯಾರಿಗೋ ಒಬ್ರು ಬೇಸರ ಆಗುತ್ತೆ ಅಂತೇಳಿ ಸತ್ಯನ ನಾವು ಮುಚ್ಚಿಡ್ಲಿಕ್ಕೆ ಆಗಲ್ವಲ್ಲ. ಸೊ ಹಾಗಾಗಿ ಈ ಥರ ಹೇಳದೇ ಇರುವಂಥ ಅಥವಾ ಮುಚ್ಚಿಟ್ಟಿರ್ತಕ್ಕಂಥ ಬಚ್ಚಿಟ್ಟಿರ್ತಕ್ಕಂಥ ಸತ್ಯವನ್ನು ನಾವು ಈ ಸಿನಿಮಾ ಮುಖಾಂತರ ಹೇಳೋಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಾನೂನಿದೆ, ಇತಿಹಾಸ ಇದೆ, ಮತ್ತು ಸಮಾಜಶಾಸ್ತ್ರ ಇದೆ. ಇದೆಲ್ಲವನ್ನು ನಾವು ಒಟ್ಟಿಗೆ ಸೇರಿಸಿ ಇದಕ್ಕೊಂದು ಸಿನಿಮ್ಯಾಟಿಕ್ ರೂಪ ಕೊಟ್ಟು ಇದಕ್ಕೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ, ಯಾಕಂದರೆ ಇದನ್ನು ನಾವು ಈ ಥರ ಒಂದು ರಾ ಹಿಸ್ಟ್ರಿ ಥರ ಹೇಳೋಕೆ ಹೋದರೆ ಯಾರೂ ಬಂದು ನೋಡೋಲ್ಲ, ಇದೊಂದು ಡಾಕ್ಯುಮೆಂಟ್ರಿ ಆಗಿಬಿಡ್ತದೆ. ಸೊ ನಮಗಿದು ಒಬ್ಬ ಹಳ್ಳಿಯಲ್ಲಿರುವ ಓದು ಬರಹ ಬರದೇ ಇರತಕ್ಕಂಥ ಒಬ್ಬ ಸಾಮಾನ್ಯ ಅಜ್ಜನೂ ಕೂಡ ನೋಡ್ಬೇಕಾದ್ರೆ ಅವನಿಗೆ ಒಂಥರ ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ರೂಪದಲ್ಲಿ ಕಟ್ಕೊಟ್ಟಕ್ಕೆ ಮಾತ್ರ ಅವನು ನೋಡೋದು. ಹಾಗಾಗಿ ನಾವು ಈ ಕಮರ್ಷಿಯಲ್ ಎಲಿಮೆಂಟ್ಸನ್ನು ಒಳಗೊಂಡು ಒಂದು ಮುಚ್ಚಿಟ್ಟಿರುವ ಕಥೆಯನ್ನು ಹೇಳೋಕ್ಕೆ ಹೋಗ್ತೀವಿ, ಇತಿಹಾಸವನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀವಿ.
ಸೊ ಇದ್ರಲ್ಲಿ ನಾವು ನೋಡಬಹುದಾದಂತ ಎಲ್ಲಾ ಅಂಶಗಳು ಆಲ್ಮೋಸ್ಟ್ ನೈಜ ಘಟನೆ ಆಧಾರಿತ. ಖಂಡಿತ ನೈಜ ಘಟನೆ ಆಧಾರಿತ. ಅದಕ್ಕೆ ಸಿನಿಮ್ಯಾಟಿಕ್ ಏನು ಬೇಕೋ ಅದಕ್ಕೆ ಒಂದಿಷ್ಟು ಎಲಿಮೆಂಟ್ಸನ್ನ ಆ್ಯಡು ಕೂಡ ಮಾಡಿದ್ದೀವಿ. ಬಟ್ ಹೇಳುವ ವಿಷಯ ನಡೆದ ಘಟನೆಗಳು ಸತ್ಯವಾದಂಥದ್ದು. ಸರ್ ಈ ವಿಷಯಕ್ಕೆ ನಾವು ಇನ್ನೊಂದು ಕ್ಲಾರಿಟಿ ಕೊಡ್ಬೇಕು ನೀವು ನನಗೆ. ಅಂದ್ರೆ ಇದು ನಾವು ಆಗ್ಲೇ ಮಾತಾಡಿದ್ವಿ, ಯಾರು ಜಮೀನ್ದಾರರಿದ್ರು ಅಥವಾ ಬಂಡವಾಳಶಾಹಿಗಳಿದ್ರು ಅವ್ರ ಕೈಲಿತ್ತು ಜಮೀನು. ಸೊ ಯಾರು ಬಡವರ್ಗದವರಿದ್ರು ಎಲ್ಲಾ ಜಾತಿಯ ಬಡವರ್ಗದವರು ಕೂಡ ಅಲ್ಲಿ ಕೂಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂತ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ನಾನು ಅರ್ಥ ಮಾಡ್ಕೊಡ್ತೀನಿ ಅಂದ್ರೆ, ಇದು ಬರೀ ದಲಿತರು ಅಥವಾ ಒಂದು ಮೇಲ್ವರ್ಗದ ಜನ ಇವ್ರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ ಅಲ್ಲ ಅನ್ನೋದು ಖಂಡಿತ. ಯೂನಿವರ್ಸಲ್ ಅದು ಜಾತಿಗೆ ಸೇರಿದ್ದಲ್ಲ ಭೂಮಿ ಅನ್ನೋದು, ಮನುಷ್ಯನಿಗೆ ಸೇರಿದಂಥದ್ದು ಭೂಮಿ ಅನ್ನೋದು. ಯಾಕಂದ್ರೆ ಈಗ ನಾವೇ ಸಿನಿಮಾ ಕಾನ್ಸೆಪ್ಟ್ ಅಥವಾ ಒಂದು ಟ್ರೈಲರ್ ನೋಡ್ತೀವಿ, ಆಬ್ವಿಯಸ್ಲಿ ಜನಕ್ಕೆ ಎಲ್ರಿಗೂ ಫಸ್ಟ್ ಅನ್ಸೋದು ಓಕೆ ಇದು ದಲಿತರಿಗೆ ಸಂಬಂಧಪಟ್ಟಿರೋ ಸಿನಿಮಾ. ಇದು ಎಲ್ಲಿಂದ ಬಂತು ಅಂದ್ರೆ, ಅಂಬೇಡ್ಕರ್ನ ತಗೊಂಡಾಗ ಅವ್ರಿಗೆ ಅದು ಒಂದು ದೊಡ್ಡ ದುರಂತ ಏನಂದ್ರೆ, ಅಂಬೇಡ್ಕರ್ ಒಂದು ಜಾತಿಯಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವ್ರು ಮಾಡಿರೋ ಕೆಲಸ, ಅವ್ರು ಹೇಳಿರೋ ವಿಚಾರಗಳು ಒಂದು ಜಾತಿಗೆ ಸೀಮಿತವಾದದ್ದಲ್ಲ. ಈಗ ಹಾಗಾದರೆ ಇವತ್ತು ನಾವು ಈ ದೇಶದಲ್ಲಿ ಇಷ್ಟು ಸುಭಿಕ್ಷವಾಗಿ, ಇಷ್ಟು ಆರಾಮಾಗಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅವ್ರು ಬರೆದಿರೋ ಸಂವಿಧಾನ. ನೀವು ಅವರೊಂದು ಜಾತಿಗೆ ಸೀಮಿತ ಅನ್ನೋದಾದರೆ ಹಾಗಾದರೆ ನೀವು ಈ ದೇಶದಲ್ಲಿ ಅವರ ಕಾನೂನಿನಿಂದ ಬರ್ತಕ್ಕಂಥ ಅದನ್ನು ತಗೋಬಾರ್ದು ನೀವು. ಇದು ನಮ್ಮ ರಾಂಗ್ ನೋಷನ್. ಅಂದರೆ ಅದನ್ನ ಹೇಳೋದು ನಾನು. ಅದು ಕೂಡ ಅಂಬೇಡ್ಕರ್ನ ಒಂದು ಜಾತಿಗೆ ಸೀಮಿತಗೊಳಿಸಿರೋದು ಕೂಡ ಒಂದು ಇತಿಹಾಸ. ಅದು ಒಂದು ಇತಿಹಾಸನೇ ಹಂಗೆ ಹೇಳ್ತಾ ಬಂದಿರೋದು. ಅದನ್ನೇ ಹೇಳ್ತಾ ಇರೋದು ನಾನು. ಈ ಇತಿಹಾಸದಲ್ಲಿ ಹೇಳ್ತಾ ಅಂಬೇಡ್ಕರ್ನ ಒಂದು ಜಾತಿಗೆ ಸೀಮಿತ ಮಾಡಿರೋದು ಕೂಡ ಅದೊಂದು ನರೇಟಿವ್ ಅದು. ಸೊ ಅದನ್ನೇ ನಾವು ಹೇಳೋಕೊಂಡಿರೋದು. ನೀವು ಹೇಳಿದ್ದಿಲ್ಲ ಇದು ಸತ್ಯ ಅಲ್ಲ, ಇದು ಅರ್ಧ ಸತ್ಯ, ಅದ್ರ ಇನ್ನೊಂದು ಭಾಗ ಸತ್ಯ ಇದೆ. ಅಂಬೇಡ್ಕರು ಒಂದು ಜಾತಿಗೆ ಸೇರಿದವರಲ್ಲ, ಅವ್ರು ಎಲ್ರಿಗೂ ಸೇರಿದವರು. ಈಗ ಭೂ ಸುಧಾರಣೆ ಕಾಯ್ದೆ ತಂದಿದ್ದು ಅವರು ಬರೆದಿರುವ ಸಂವಿಧಾನದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ನ ಆಧಾರದ ಮೇಲೆ. ಆಮೇಲೆ ಆವಾಗ ಆ ಭೂ ಸುಧಾರಣೆ ಕಾಯ್ದೆಯಲ್ಲಿ ಒಂದು ಸತ್ಯ ಹೇಳ್ತೀನಿ ಇವತ್ತು ನಾನು, ಇದು ಹೇಳ್ಬಾರ್ದಾಗಿತ್ತು ಬಟ್ ಆದರೂ ಹೇಳ್ತೀನಿ ನಾನು. ಆ ಭೂ ಸುಧಾರಣೆ ಕಾಯ್ದೆಯಲ್ಲಿ ಅತಿ ಹೆಚ್ಚು ಭೂಮಿ ಸಿಕ್ಕಿರೋದು ಯಾರಿಗೆ ಗೊತ್ತಾ? ಇವತ್ತು ಯಾರು ಅಂಬೇಡ್ಕರ್ನ ಒಂದು ಜಾತಿಗೆ ಸೀಮಿತಗೊಳಿಸ್ತಾರೆ, ಹಿಂದುಳಿದ ಜಾತಿಗಳು, ಅವರಿಗೆ ಹೆಚ್ಚು ಭೂಮಿ ಸಿಕ್ಕಿರೋದು. ದಲಿತರಿಗೆ ಸಿಕ್ಕಿಲ್ಲ ಭೂಮಿ. ಯಾಕೆ ಅಂದರೆ, ಉದಾಹರಣೆಗೆ ಆ ಕಾಲದಲ್ಲಿ ಜಮೀನ್ದಾರಿ ಅಂದರೆ ದೊಡ್ಡ ಜಮೀನುಗಳನ್ನ ಇಟ್ಕೊಂಡಿದ್ದು ದೊಡ್ಡ ಜಾತಿಗಳು. ಈಗ ಅವರಲ್ಲಿ ಈ ದಲಿತರು ಏನು ಮಾಡ್ತಾರೆ ಅಂದರೆ, ಅವ್ರ ಮನೆಯಲ್ಲಿ ಕೂಲಿ ಮಾಡ್ತಿದ್ರು ಇವರು. ಆದರೆ ಇವ್ರಿಗೆ ಯಾವತ್ತೂ ಕೂಡ ತಗಪ್ಪ ನನ್ನ ಹತ್ರ 100 ಎಕರೆ ಇದೆ, ನೀನೊಂದು 5 ಎಕರೆ ಉಳುಮೆ ಮಾಡು ಅಂತ ಕೊಡ್ತಿರ್ಲಿಲ್ಲ. ಉಳುಮೆ ಮಾಡೋಕ್ಕೆ ಕೊಡ್ತಿದ್ದು ಯಾರಪ್ಪ ಅಂದರೆ, ಅವರ ಕೆಳಗಿರುವಂಥ ಒಂದಿಷ್ಟು ಸಣ್ಣ ಪುಟ್ಟ ಜಾತಿಗಳು, ದಲಿತರಿಗಿಂತ ಮೇಲಿರ್ತಕ್ಕಂಥ ಜಾತಿಗಳಿಗೆ. ಹಾಗಾಗಿ ಭೂ ಸುಧಾರಣೆ ಕಾಯ್ದೆ ಸಂದರ್ಭದಲ್ಲಿ ಭೂಮಿ ಸಿಕ್ಕಿದ್ದು ಯಾರಿಗಪ್ಪ ಅಂದರೆ, ಯಾರು ಜಮೀನನ್ನು ಉಳ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ 100 ಎಕರೆ ಜಮೀನಿದೆ, ನೀವೊಂದು 5 ಎಕರೆ ಇನ್ನೊಬ್ಬ ಉಳ್ತಾ ಇದ್ದಾನೆ, ಆ ಥರ ಬೇರೆ ಬೇರೆ ಜನ ಉಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾರೂ ದಲಿತರಲ್ಲ, ಅವರೆಲ್ಲ ಮಧ್ಯಮ ಜಾತಿಗಳಿಗೆ ಸೇರಿರ್ತಕ್ಕಂಥವು. ನಾವು OBC ಗಳಂತ ಏನು ಕರಿತೀವಲ್ಲ, ಹಿಂದುಳಿದ ಜಾತಿಗಳಂತ ಕರಿತೀವಲ್ಲ, ಅವರು ಆ ಭೂ ಸುಧಾರಣೆ ಕಾಯ್ದೆದಾಗ ಅತಿ ಹೆಚ್ಚು ಭೂಮಿ ಸಿಕ್ಕಿದ್ದು ಅವ್ರಿಗೆ. ಇದು ಕೊಡುಗೆ ಯಾರ್ದು? ಅಂಬೇಡ್ಕರ್ದು. ಮತ್ತೆ ನೀವು ಅಂಬೇಡ್ಕರ್ ಬೇಡ ಅನ್ನೋದಾದ್ರೆ ಈಗ ನೀವು ಸಿಕ್ಕಿರೋ ಭೂಮಿನ ವಾಪಸ್ ಕೊಡಬೇಕು. ನಮ್ಗೆ ಅಂಬೇಡ್ಕರ್ ಬರ್ದಿರೋ ಕಾನೂನಿಂದ ಬಂದಿರೋದು ನಮ್ಗೆ ಬೇಡ ತಗೊಳ್ರಿ ಭೂಮಿ, ಇದು ಅನ್ಟಚಬಲ್ ಇದು ಅಂತ ಕೊಡ್ಬೇಕು ನೀವು. ಮತ್ತೆ ಅದು ಅವ್ರ ತಪ್ಪು ಅಲ್ಲ. ನಾನು ಹೇಳಿದ್ನಲ್ಲ, ಇತಿಹಾಸಕಾರರು ಅವ್ರಿಗೆ ತಲೆಗೆ ಹಂಗೆ ಹಾಕಿದ್ದಾರೆ. ಅದಕ್ಕೆ ನಾವು ಕೂಡ ಈ ಸಿನಿಮಾದ ಮುಖಾಂತರ ಆ ಇತಿಹಾಸ ತಪ್ಪು, ಇತಿಹಾಸ ಇದು ಅಂತ ಹೇಳಲಿಕ್ಕೆ ನಾವು ಹೊಂಟಿರ್ತಕ್ಕಂಥದ್ದು. ಇದು ಒಂದು ಜಾತಿಗೆ ಸೇರಿರೋದಲ್ಲ. ನಾನು ಹೇಳಿದ್ನಲ್ಲ, ಇದು ಭೂಮಿ, ನಾನು ಮತ್ತೆ ಹೇಳ್ತಾ ಇದ್ದು, ಭೂಮಿ ಒಂದು ಜಾತಿಗೆ ಸೇರಿದ್ದಲ್ಲ, ಭೂಮಿ ಎಲ್ಲರಿಗೂ ಸೇರಿರೋದು. ಹಾಗಾಗಿ ಧೀರಭಗತ್ ರಾಯ್ ದಲಿತರ ಕಥೆ ಅಲ್ಲ, ಇದು ಎಲ್ಲ ಬಡವರ ಕತೆ, ಹಳ್ಳಿಯಲ್ಲಿರ್ತಕ್ಕಂಥ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಎಲ್ಲರ ಕತೆ. ಇದು ದಲಿತರ ಕತೆ ಅಲ್ಲ. ನಾವು ಅಂಬೇಡ್ಕರ್ನ ಅಲ್ಲಿ ತೋರಿಸ್ತಾ ಇರೋದು ದಲಿತರ ಪ್ರತಿನಿಧಿಯಾಗಿ ಅಲ್ಲ, ಭಾರತೀಯರ ಪ್ರತಿನಿಧಿಯಾಗಿ ಬಾಬಾ ಸಾಹೇಬ್ರನ್ನ ತೋರಿಸ್ತಾ ಇರೋದು. ಯಾಕಂದರೆ ಇಲ್ಲಿವರೆಗೂ ಸಿನಿಮಾದಲ್ಲಿ ಏನಾಗಿದೆ ಅಂದರೆ, ಅಂಬೇಡ್ಕರ್ನ ತೋರಿಸ್ಲಿಕ್ಕೆ ಎದುರ್ತಿದ್ದರು, ಈಗಲೂ ಎದುರ್ತಾ ಇದ್ದಾರೆ. ನಾವು ಅದನ್ನು ಬ್ರೇಕ್ ಮಾಡಬೇಕು. ಅದನ್ನು ಯಾರೊಬ್ರು ಬ್ರೇಕ್ ಮಾಡಲೇಬೇಕಲ್ವ. ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಬ್ರೇಕ್ ಇಟ್. ಈ ಈಸ್ ನಾಟ್ ಎ ಲೀಡರ್ ಆಫ್ ಒನ್ ಕಮ್ಯುನಿಟಿ, ಈ ಬಿಲಾಂಗ್ಸ್ ಟು ದ ಹೋಲ್ ಇಂಡಿಯಾ. ಅದಕ್ಕೆ ನೋಡಿ ನಾವು ಹಾಡು ಬಿಡುಗಡೆ ಮಾಡಿದ್ದೀವಲ್ಲ, ಅದು ಆಕಾಶದ ನಿಲ್ಲಿ, ಅದರಲ್ಲಿ ಇದೆ ನೋಡಿ, ಲಾಸ್ಟಲ್ಲಿ ಬರುತ್ತೆ. ಅಂಬೇಡ್ಕರ್ ಹೇಳ್ತಾರೆ ಏನಂತ ಗೊತ್ತಾ? ವಿ ಆರ್ ಇಂಡಿಯನ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ಅಂತಾರೆ. ನಾನು ಮೊದಲನೇಗೂ ಭಾರತೀಯನು, ಕೊನೆಗೂ ಭಾರತೀಯನು. ಅಂದರೆ ಹುಟ್ಟಿದಾಗೂ ನಾನು ಭಾರತೀಯ, ಸಾಯ್ಬೇಕಾದ್ರೂ ಭಾರತೀಯ, ನಾನು ಭಾರತೀಯನೇ ಅಂತ ಹೇಳ್ತಾರೆ. ಅವರೆಲ್ಲೂ ನಾನು ಎಸ್ ಸಿ ಅಂತ ಹೇಳಲ್ಲ ಅವರು. ಸೊ ಹಾಗಾಗಿ ನಾವು ಬಾಬಾ ಸಾಹೇಬ್ರನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಅಲ್ಲ, ಇವತ್ತು ನಿಮಗೇನು ಭೂಮಿ ಸಿಕ್ಕಿದೆ ಅದು ಬಾಬಾ ಸಾಹೇಬ್ರಿಂದ, ಇವತ್ತು ನಿಮ್ಗೇನು ಭೂಮಿ ಸಿಕ್ಕಿದೆ ಅದು ಸಂವಿಧಾನದಿಂದ, ಕಾನೂನಿಂದ ಅಂತ ಹೇಳಲಿಕ್ಕೆ ಈ ಸಿನಿಮಾ ಹೊಂಟಿರೋದು. ನನ್ನ ಪ್ರಕಾರ ಮ್ಯಾಮ್, ನೀವು ಇವತ್ತು ನೀವು ಹೇಟ್ ಮಾಡ್ಬೋದೇನೋ, ಬಟ್
ಎಲ್ಲ ಪ್ರಯತ್ನಗಳು ಎಲ್ಲ ಹೋರಾಟಗಳಿದೆಯಲ್ಲ ಅದು ಒಂದೇ ಸರಿ ಅದಕ್ಕೆ ರಿಸಲ್ಟ್ ಸಿಗಲ್ಲ, ಹೌದು. ಅದು ನಿಧಾನಕ್ಕಾಗುತ್ತೆ. ಖಂಡಿತವಾಗ್ಲೂ ಥರದ್ದು ಇನ್ನೂ ಒಂದಷ್ಟು ಸಿನಿಮಾಗಳು ಬರುತ್ತೆ. ಮೇ ಬಿ ಸೊಸೈಟಿಲಿ ಒಂದಷ್ಟು ಬದಲಾವಣೆ ತರೋದಕ್ಕೆ ಅದು ಸಿನಿಮಾ ಮುಖಾಂತರನೇ ಸಾಧ್ಯ. ಖಂಡಿತವಾಗ್ಲೂ ಒಂದೇ ಸರಿ ನಾವು ಎಲ್ಲ ಬದಲಾವಣೆ ಅಂತ ಆಗ್ಬಿಡುತ್ತೆ ಅಂತ ನಾವು ಅಂದ್ಕೊಳ್ಳೋದಕ್ಕಾಗಲ್ಲ. ಸಿನಿಮಾ ನೋಡಿ ದಯವಿಟ್ಟು. ಇದು ಇದು ನಿಮ್ಗೆಲ್ರಿಗೂ ಸಂಬಂಧಪಟ್ಟಿದ್ದ ಸಿನಿಮಾ. ಹಾಗಾಗಿ ದಯವಿಟ್ಟು ಇದನ್ನು ಒಂದಕ್ಕೆ ಅಂತ ಸೀಮಿತ ಮಾಡಬೇಡಿ. ಇದು ನಿಮ್ಮೆಲ್ಲರ ಕತೆ. ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ನೋಡಬೇಕಾಗಿರೋಂಥ ಸಿನಿಮಾ. ಖಂಡಿತವಾಗ್ಲೂ ಸಿನಿಮಾ ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಅನಿಸುತ್ತೆ ಇಲ್ಲ ಇವರು ಮಾತಾಡೋದು ಏನು ಮಾತಾಡಿದ್ರೆ ಅದನ್ನೇ ಸಿನಿಮಾ ಮಾಡಿದ್ದಾರೆ ಅಂತ. ಇದು ಯಾವುದೇ ಗಿಮ್ಮಿಕ್ ಆ ಥರದ್ದೇನಿಲ್ಲ. ನಾವು ಏನು ಮಾಡಿದ್ವೋ, ನಾವು ಏನು ಹೇಳ್ತಿದ್ವೋ ಅದೇ ಸಿನಿಮಾ. ಸರ್ ಮತ್ತೆ ಈ ಟೈಟಲ್ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ವೀರ ಭಗತ್ ರಾಯ್ ಅಂತ. ಅದರಲ್ಲಿ ಭಗತ್ ಸಿಂಗು ಇದ್ದಾರೆ, ಈ ಕಡೆ ಲಾಲಾ ಲಜಪತ್ ರಾಯ್ ಅವರು ಕೂಡ ಇದ್ದಾರೆ. ಇಬ್ರು ಸ್ವತಂತ್ರ ಹೋರಾಟಗಾರರ ಹೆಸರು ಇದರಲ್ಲಿದೆ. ಧೀರ ಅಂದ್ರೆ ಆಬ್ವಿಯಸ್ಲಿ ಅದೊಂದು ಎನರ್ಜಿ, ಆ ವರ್ಡಲ್ಲೇ ಎನರ್ಜಿ ಇದೆ. ಮೋರೋವರ್ ಈಗ ನಿಮ್ಮ ನಾಯಕ ನಟನು ಕೂಡ ಮುಂಚೆಯಿಂದ ಈಗ ಭಾರತ ಭಾಗ್ಯ ವಿಧಾತ ಆ ಥರ ಎಲ್ಲ ನಾಟಕಗಳೊಂದಷ್ಟು ಮಾಡ್ಕೊಂಡು ಬಂದಂಥವ್ರು. ಅವ್ರಿಗೂ ಕೂಡ ಇದ್ರ ಬಗ್ಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿದೆ. ಹಿಸ್ಟ್ರಿ ಹೇಗಿತ್ತು, ಈ ಕಾಯ್ದೆಗಳ ಬಗ್ಗೆ ಎಲ್ಲ ತುಂಬಾ ಐಡಿಯಾ ಇದೆ. ಆಮೇಲೆ ಇಡೀ ಕರ್ನಾಟಕದ್ದು ಏನು ಹೇಳ್ತಾರಲ್ಲ ಕಲ್ಚರ್, ಅದ್ರ ಬಗ್ಗೆ ಕೂಡ ತುಂಬಾನೇ ಐಡಿಯಾ ಇದೆ. ಸೊ ಹೆಂಗೆ ಸರ್ ಇದೆಲ್ಲ ಒಟ್ಟಿಗೆ ಸೇರಿ ಇದು ಒಂದು ಕಲೆ ಮತ್ತೆ ಈ ಕಡೆ ಒಂದು ಇತಿಹಾಸ ಎರಡೂ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಜೊತೆಗೆ ಒಂದು ಒಳ್ಳೆ ಟೈಟಲ್ ಇಟ್ಟಿದ್ದೀರಾ ಮೋರೋವರ್. ಅದು ಹೆಂಗೆ ತಲೆಗೆ ಬಂತು ನಿಮ್ಗೆ? ಅಲ್ಲ, ಇಟ್ ವಾಸ್ ಇನಿಷಿಯಲಿ ಮೈ ಪ್ಲಾನ್. ಅದು ಈ ಟೈಟ್ಲ್ ಹೇಳ್ತಿದಂಗೆ ಪ್ರವೀಣ್ ಸರ್ ನಮ್ಮ ಪ್ರೊಡ್ಯೂಸರ್ ಸೂಪರ್ ಆಗಿದೆ ಟೈಟ್ಲ್ ಫೈನಲ್ ಮಾಡ್ಬಿಡಿ ಅಂತ. ಓಕೆ. ಆದರೆ ಅವ್ರಿಗೆ ಮೀನಿಂಗ್ ಹೇಳಿದೆ ನಾನು ಏನಕ್ಕೆ ಧೀರ ಭಗತ್ ರಾಯ್ ಅಂತ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಸೆಕೆಂಡ್ ಪಾರ್ಟ್ 2 ಸಿನಿಮಾ ಇದು ಧೀರ ಭಗತ್ ರಾಯ್. ಇದು ಪಾರ್ಟ್ 1 ಬೇರೆ ಇದೆ. ಅಂದರೆ ಕನ್ನಡಿಗರು ವೆಸ್ಟ್ ಬೆಂಗಾಲಲ್ಲಿ ನಡೆಯಕತ್ತೆ ಪಾರ್ಟ್ 1 ಇದು. ಅಲ್ಲಿಂದ ಮೈಗ್ರೇಟ್ ಆಗಿ ಏನೋ ಒಂದು ಕಮ್ಯುನಲ್ ವೈಲೆನ್ಸ್ ಆಗಿ ಅಲ್ಲಿಂದ ಮೈಗ್ರೇಟ್ ಆಗಿ ಕರ್ನಾಟಕಕ್ಕೆ ಬರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದು ಸಿನಿಮಾ. ಅಂದರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಸಾರ್ ಮಾಡಿರೋ ಪಾತ್ರ ನಾರಾಯಣ್ ರಾಯ್ ಅಂತ. ಈಸ್ ಫ್ರಮ್ ಬೇಸಿಕ್ಲಿ ಬೆಂಗಾಲಿ ಸಿನಿಮಾದಲ್ಲಿ. ಸೊ ಇವರು ಕನ್ನಡದ್ದು ಹುಡುಗಿನ ಮದುವೆ ಆಗ್ತಾರೆ ಅಲ್ಲಿ. ಸೊ ಅದೊಂದು ಕನೆಕ್ಷನ್. ಬಟ್ ಅದು ಈ ಸಿನಿಮಾದಲ್ಲಿ ಇಲ್ಲ. ಅದು ಪ್ರೀಕ್ವೆಲ್ ಥರ. ಸೊ ಅಲ್ಲಿ ನಡೆಯುವಂಥ ಕತೆ. ಮತ್ತು ಸಿನಿಮಾದಲ್ಲಿ ನನಗೆ ಭಗತ್ ಸಿಂಗ್ ಕ್ಯಾರೆಕ್ಟರ್ ತುಂಬ ಇನ್ಸ್ಪಿರೇಷನ್ ಕ್ಯಾರೆಕ್ಟರ್. ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಭಗತ್ ಸಿಂಗ್ ಥರ ಒಬ್ಬ ಮಗ ಹುಟ್ಟಬೇಕಂದ್ರೆ ಆ ಒಂದು ಹೋರಾಟದ ಮನೋಭಾವ ಇದೆಯಲ್ಲ, ಅದಕ್ಕೆ ಎಲ್ಲದಕ್ಕೂ ಪ್ರಶ್ನೆ ಮಾಡಬೇಕು. ಮತ್ತು ವಿ ಆರ್ ನಾಟ್ ಸ್ಲೇವ್ಸ್ ಅಂತ ಹೇಳ್ತೀವಿ ನಾವು, ಯಾರಿಗೂ ಗುಲಾಮರಲ್ಲ ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದು ತುಂಬ ಇನ್ಸ್ಪಿರೇಷನಲ್ ಕ್ವೈಟ್ ಅದು. ಸೊ ಹಂಗಾಗಿ ಸಿನಿಮಾದಲ್ಲಿ ನಾಯಕನ ಪಾತ್ರ ಕೂಡ ಅಷ್ಟೇ ಪವರ್ಫುಲ್ ಪಾತ್ರ. ಹಂಗಾಗಿ ಭಗತ್ ಅವ್ರು ನೋಡಿದ್ರೆ ನಿಮ್ಗೆ ಅವ್ರ ಮೀಸೆ ಆಯ್ತಲ್ಲ ನೋಡಿದ್ರೆ ಭಗತ್ ಸಿಂಗ್ ತರನೇ ಹೋಲುವಂತ. ಸೊ ಹಂಗಾಗಿ ಲುಕ್ಸು ಹಂಗೆ ಇದೆ ಆಲ್ಮೋಸ್ಟ್, ಮೀಸೆ ಸ್ಟೈಲು ಅದೆಲ್ಲ ಕರೆಕ್ಟ್ ಆಗಿ ಚೂಸ್ ಮಾಡಿದ್ದೀರಾ. ಹಂಗೆ ಒಂದು ತುಂಬಾ ಟ್ಯಾಲೆಂಟೆಡ್ ಅಂತ ಗೊತ್ತಾಯ್ತು. ಅವ್ರ ಬ್ಯಾಕ್ಗ್ರೌಂಡ್ ಒಳ್ಳೆ ಆರ್ಟಿಸ್ಟ್. ನಾನು ಹೇಳಿದ್ನಲ್ಲ ಮೇಡಮ್, ಉತ್ತರ ಕರ್ನಾಟಕದ ಪ್ರತಿಭೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಇಲ್ಲಿ ಹೊಸ ಹೀರೋಗಳು ಯಾರು ಉಟ್ಕೊಂಡು ಬರ್ತಾ ಇಲ್ಲ. ಆಮೇಲೆ ನಿಮ್ಗೆ ಕಮರ್ಷಿಯಲ್ ಆಗಿ ಹೀರೋಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಅದು ನಮಗೆ. ಆಮೇಲೆ ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ ಅಂತ ಇಂಟೆಲಿಜೆನ್ಸ್ ಬುದ್ಧಿವಂತ ಆಡಿಯನ್ಸ್ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ರಿಲೀಸಿದ್ರು ಫಸ್ಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಏನು ರಿಪೋರ್ಟ್ ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿ ಅಷ್ಟು ಇಂಟೆಲಿಜೆಂಟ್ ಆಡಿಯನ್ಸ್. ಸೊ ಹಂಗಾಗಿ ಇಲ್ಲಿ ಈ ಹುಡುಗನ ಸಿನಿಮಾ ನೋಡಿದ್ಮೇಲೆ ಹುಡುಗನ ಪಾತ್ರದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಾಟ್ ಓನ್ಲಿ ಹೀರೋ, ಮತ್ತು ನಮ್ಮ ಹೀರೋಯಿನ್ ನಾಯಕಿ, ನಮ್ಮ ಸಾರು, ನಮ್ಮ ಪ್ರವೀಣ್ ಗೌಡ ಸರ್, ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ಒಂದು ನೆಗೆಟಿವ್ ಕಾಪ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು. ಮತ್ತು ನಮ್ಮ ಮಠ ಕೊಪ್ಪಳ ಸರ್ ಅಂತ ಇದ್ದಾರೆ ಅವರು. ನಮ್ಮ ಲೋಹಿತ್ ಅಶ್ವಥ್ ಸರ್ ಅವ್ರಿಗೆ ಭಯ ಹುಟ್ಟಿಸ್ತಾರೆ ಸಿನಿಮಾದಲ್ಲಿ. ನೀನಾಸಂ ಅಶ್ವಥ್ ಸರ್, ಮತ್ತು ಗೋವಿಂದ್ ಅಂತ ಒಂದು ಕ್ಯಾರೆಕ್ಟರ್, ಸಿದ್ಧಾರ್ಥ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ನಯನ ಅಂತ. ಆಮೇಲೆ ಆ್ಯಕ್ಚುಲಿ ಪುಟಾಣಿ ಮಕ್ಕಳುಗಳು ಸಿನಿಮಾದಲ್ಲಿ ಮಾಡಿದ್ದಾರೆ, ದೀಕ್ಷಾ ಮತ್ತು ಮನುಷ್ ಅಂತ. ಇವರೆಲ್ಲ ಸೇರಿ ನಿಮಗೆ ಇವೆಲ್ಲ ತುಂಬ ಪಾತ್ರಗಳಿದಾವೆ ಅಂತ ಅನಿಸುತ್ತೆ. ಬಟ್ ನಿಮಗೆ ಒಂದೊಂದು ಪಾತ್ರಗಳು ನಿಮಗೆ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಆ ಪಾತ್ರಗಳಿಗೆ ಅದಕ್ಕೆ ಆದಂಥ ಮೋಟಿವ್ ಇದೆ, ಅದಕ್ಕೊಂದು ಪ್ರಾಮುಖ್ಯತೆ ಇದೆ. ಡೆಫಿನೆಟಾಗಿ ಇದೊಂದೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸೊ ಎಲ್ಲ ಫ್ಯಾಮಿಲಿಯವರು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಎಂಜಾಯಬಲ್ ಆಗಿ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟು, ಒಂದೊಳ್ಳೆ ಮೆಸೇಜು. ಸೊ ನಿಮ್ಗೆಲ್ರಿಗೂ ಕಾಡುತ್ತೆ. ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ನಿಮ್ಗೆಲ್ರಿಗೂ ಕಾಡುತ್ತೆ. ನನ್ನ ಪ್ರಕಾರ ನಿಮಗೆಲ್ಲ ಒಂದಿನ ಆಡಿಯನ್ಸ್ಗಳು ಒಂದಿನ ನಿದ್ದೆ ಬರೋಲ್ಲ. ಇವರು ಹಿಂಗೆಲ್ಲ ಆಗಿತ್ತಾ, ನಮ್ಮ ಹಿಸ್ಟ್ರಿ ಹಿಂಗೆಲ್ಲ ಆಗಿತ್ತಾ ಅನ್ನೋ ನಿಮಗೆ ಮೈಂಡೆಲ್ಲ ಅದು ಓಡುತ್ತೆ.
ಡೆಫಿನೆಟ್ ಆಗಿ ಅದಾಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಅದೆಲ್ಲ ರಿಸರ್ಚ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಹಿಡಿತು ಸರ್? ಇಟ್ ವಿಲ್ ಟೇಕ್ಸ್ 1.5 year ಅನ್ಕೊಂತೀನಿ. ತಗೊಂಡ್ರು 1 ವರ್ಷ ಮೇಲೆ ತಗೊಂಡ್ರು. ಯಾಕಂದ್ರೆ ಮೊದಲೇ ಒಂದಿಷ್ಟು ಕತೆ ಬರ್ಕೊಂಡಿದ್ರು. ಆಮೇಲೆ ನಂದು ಕತೆ ಆಲ್ಮೋಸ್ಟ್ ಇವ್ರು ಅರ್ಧ ಮುಗಿಸ್ಕೊಂಡ್ಮೇಲೆ ಬಂದರು ನನ್ನ ಹತ್ರ. ಆವಾಗ ನಾನು ಒಂದಿಷ್ಟು ಇವ್ರ ಕತೆ ಹೇಳಿದ್ಮೇಲೆ ನನಗನ್ನಿಸ್ತು ಇವ್ರ ಐಡಿಯಾ ಬೇರೆ ಥರ ಇತ್ತು. ಬಟ್ ಆದ್ರೆ ನನಗನ್ಸಿದ್ದು ಅವಾಗ ಇದನ್ನು ಟಾಪಿಕ್ ಚೆನ್ನಾಗಿದೆ, ಆದರೆ ಇದನ್ನು ಎಲ್ಲರೂ ಹೇಳೋದು ಬೇರೆ ಇರ್ತದೆ. ಯಾರು ಯಾವುದನ್ನು ಹೇಳ್ಬಾರ್ದು ಅಂತಿದ್ದಾರಲ್ಲ ಅದನ್ನು ಹೇಳ್ಬೇಕಲ್ಲ ನಾವು. ಇನ್ನೊಂದು ಸೈಡ್ ಈಗ ಮೊದಲು ಅಂದ್ಕೊಂಡಿದ್ದ ಕತೆ ಎಲ್ಲರೂ ಹೇಳ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು, ಮತ್ತು ಎಲ್ರಿಗೂ ಗೊತ್ತಿರೋ ಕತೆ ಅದು. ಆದರೆ ಇನ್ನೊಂದು ಮಗಳಿದೆ, ಅದು ಯಾರಿಗೂ ಗೊತ್ತಿಲ್ಲ, ಗೊತ್ತಿರೋರು ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಅದನ್ನ ಹೇಳೋಣ ಕತೆ ಅಂತ ಏನಂತ ಕೇಳಿದ್ರು ಅವಾಗ ನಾನು ಒಂದಿಷ್ಟು ಹೇಳಿದೆ ಇತಿಹಾಸದಲ್ಲಿ. ಈಗ ಭೂ ಸುಧಾರಣೆ ಕಾಯ್ದೆ ಹಿಂದೆ ಯಾವ ಕಾರಣಕ್ಕೆ ಬಂತು, ಈಗ ನೀವು ನೋಡಿ, ನೀವು ಉದಾಹರಣೆಗೆ 47 ಸ್ವಾತಂತ್ರ್ಯ ಬಂತು, 50ನೇ ಇಸ್ವಿಯಲ್ಲಿ ಸಂವಿಧಾನ ಬಂತು. ನೀವು 50ನೇ ಇಸ್ವಿಯಿಂದ ತಗೊಂಡ್ರೂ ಕೂಡ ಸಂವಿಧಾನ ಬಂದಮೇಲೆ, ನಮ್ಮದೇ ಆದಂಥ ಸರ್ಕಾರಗಳು ಬಂದಮೇಲೆ, ಅಲ್ಲಿಂದ ಲೇಟ್ 70s ಆಲ್ಮೋಸ್ಟ್ 28-30 ವರ್ಷಗಳ ಕಾಲ ಈ ದೇಶದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಯಾವ ಕಾಯ್ದೆಗಳು ಬರಲಿಲ್ಲ. ಓನ್ಲಿ ಡೆವಲಪ್ಮೆಂಟ್ಸ್, ಯಾವ ಕಾಯ್ದೆಗಳು ಬರಲಿಲ್ಲ. ಒಂದೇ ಒಂದು ಕಾಯ್ದೆ ಜನರ ಪರವಾಗಿರ್ತಕ್ಕಂಥ ಕಾಯ್ದೆಗಳು ಇಲ್ಲವೇ ಇಲ್ಲ. ಮೊದಲನೇ ಕಾಯ್ದೆನೇ ಬಡವರ ಪರವಾಗಿ ಬಂದಂಥ ಮೊದಲನೇ ಕಾಯ್ದೆ ಭೂ ಸುಧಾರಣೆ ಕಾಯ್ದೆ. ಸಡನ್ನಾಗಿ 30 ವರ್ಷಗಳಂತ ಸಡನ್ನಾಗಿ ಯಾಕೆ ಬಂತದು? ಅದರಿಂದ ಒಂದು ಕಾರಣ ಇದೆ. ಏನಂತ ನೀನು ಗೊತ್ತಾಗಬೇಕಾದ್ರೆ ಸಿನಿಮಾ ಏನು ಅನ್ನೋದು ಇದು ಅದಕ್ಕೊಂದು ಕಾರಣ ಇದೆ. ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಕಾರಣವೇ ಇವತ್ತು ಕೂಡ ಒಂದಿಷ್ಟು ನಮಗೆ ಸಮಸ್ಯೆಗಳಾಗಿದೆ. ಕೆಲವರು ಗೊತ್ತಿದೆ ಅದನ್ನ ಹೇಳೋದಿಲ್ಲ, ಹೇಳ್ಬಿಟ್ರೆ ಅದು ಬೇರೆ ಥರ. ಇನ್ನು ಮೆಜಾರಿಟಿ ಜನರಿಗೆ ಗೊತ್ತಿಲ್ಲ, ಪಾಪ ಗೊತ್ತಿಲ್ಲ. ಗೊತ್ತಿರೋರಿಗೆ, ಒಂದಿಷ್ಟು ಬುದ್ಧಿವಂತರಿಗೆ ಹೇಳಿರೋರಿಗೆ, ಕೆಲವರಿಗೆ ಅದನ್ನು ಮುಚ್ಚಿಡಬೇಕು. ಯಾಕಂದರೆ ಅವರು ಯಾವುದೋ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ, ಯಾವುದೋ ಒಂದು ಪಕ್ಷಕ್ಕೆ ಬದ್ಧರಾಗಿದ್ದಾರೆ, ಯಾವುದೋ ಒಂದು ನಾಯಕರಿಗೆ ಬದ್ಧರಾಗಿದ್ದಾರೆ. ಹಾಗಾಗಿ ಏನಾಗುತ್ತಂದ್ರೆ ಅವ್ರಿಗೆ ಇದು ನಾನು ಹೇಳ್ಬಿಟ್ರೆ ಹೆಂಗೆ ಅನ್ನೋವಂಥದ್ದು ಇರ್ತದೆ. ಹಾಗಾಗಿ ಬಟ್ ನಾವು ಅದು ಸತ್ಯ ಹೇಳೋಣ, ಮುಜುಗರ ಏನಿದೆ, ಸತ್ಯ ಹೇಳೋಣ ಅಂತ ಹೇಳಿ ನಾವು ಅದನ್ನು, ನಾನು ಹೇಳಿದ್ನಲ್ಲ, ಅದು ಯಾವುದನ್ನು ಹೇಳೋದಕ್ಕೆ ಇಷ್ಟಪಡಲ್ವೋ, ಯಾವುದನ್ನು ಹೇಳ್ಬಾರ್ದು ಅಂತಿದ್ದಾರೆ ಅದನ್ನು ಹೇಳೋಣ, ನೋಡೋಣ ಜನ ಹೆಂಗೆ ಸ್ವೀಕರಿಸ್ತಾರೋ ಅಂತ ಹೇಳಿ ನಾವು ಮಾಡಿರೋದು. ಇವಾಗ ಸರ್ ಕೂಡ ಹೇಳಿದ್ರು, ಒಂದಷ್ಟು ಜನಗಳು ಹೇಳ್ಕೊಳ್ಳೋಕೆ ಆಗದಿರೋ ಅಂತ ಒಂದಷ್ಟು ವಿಷಯಗಳಿದೆ ಈ ಸಿನಿಮಾದಲ್ಲಿ, ಯಾರು ಹೇಳ್ಕೋಬಾರ್ದು ಅಂತ ಇರ್ತಾರಲ್ಲ ಅದನ್ನ ನಾವು ಹೇಳಕೊಟ್ಟಿದೀವಿ ಅಂತ. ಸೊ ಇವಾಗ ನಿಮ್ಗೆ ಅನಿಸ್ತಾ ಇರ್ಬೋದು ಎಲ್ಲೋ ಒಂದ್ ಕಡೆ ಜನಗಳು ಇದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೋ ಏನ್ ಕತೆ ಅಂತ. ಸರ್ ಇವಾಗ ಲಾಸ್ಟಿಗೆ ಅದೇ ವರ್ಡ್ ಯೂಸ್ ಮಾಡಿದ್ರು. ನಿಮ್ಗೆ ಆ ವಿಷಯದಲ್ಲಿ ಎಷ್ಟು ಟೆನ್ಷನ್ ಇದೆ ಅಥವಾ ಎಷ್ಟು ಕಾನ್ಫಿಡೆನ್ಸ್ ಇದೆ? ನನಗೆ ಟೆನ್ಷನ್ ಏನಿಲ್ಲ ಮೇಡಮ್, ನನಗೆ ಕಾನ್ಫಿಡೆಂಟ್ ಇದೆ. ಆಮೇಲೆ ನನಗೆ ಏನೋ ಒಂದು ವಿಷಯ ಹೇಳಿದೀವಿ ಅನ್ನೋ ಒಂದು ಭಯ ಕೂಡ ನಮ್ಗೇನಿಲ್ಲ. ಆ ಥರ ಏನು ಸರ್, ಆ ಥರದ್ದು ಯಾವುದೇ ಭಯ ಇಲ್ಲ. ಸತ್ಯ ಹೇಳೋದಕ್ಕೆ ಧೈರ್ಯ, ಭಯ ಅಲ್ಲ. ಸತ್ಯ ಹೇಳಕ್ಕೆ ಧೈರ್ಯ ಮತ್ತು ಭಯ ಏನು? ಸತ್ಯ ಹೇಳಕ್ ಬೇಕಾಗಿರೋದು ನಿಮಗೆ ಗುಂಡಿಗೆ ಅಷ್ಟೇ. ಆ ಗುಂಡಿಗೆ ಗಟ್ಟಿ ಗುಂಡಿಗೆ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲ, ಸಿನಿಮಾನ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ನೋಡಿದ್ಮೇಲೆ ಡೆಫಿನೆಟ್ ಆಗಿ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಆಮೇಲೆ ಪ್ರಶ್ನೆಗಳು ಉಟ್ಕೋಬೇಕು, ಕಾಲಕ್ಕೆ ಈ ಥರದ ಪ್ರಶ್ನೆಗಳು ರೈಸ್ ಆಗಬೇಕು. ಅವಾಗಲೇ ಸಮಾಜ ಕೂಡ ಉತ್ತರವಾಗಿರೋದು, ಅವಾಗಲೇ ಎಲ್ಲದಕ್ಕೂ ಉತ್ತರಗಳು ಸಿಗೋದು. ಸಿನಿಮಾ ಅದೊಂದು ಪವರ್ಫುಲ್ ಮೀಡಿಯಾ. ಸಿನಿಮಾದಲ್ಲಿ ಯಾಕೆ ಇವನ್ನೆಲ್ಲ ತರ್ತೀರಾ ಅನ್ನೋದಿದೆಯಲ್ಲ, ಅದನ್ನ ಐ ಡೋಂಟ್ ಅಕ್ಸೆಪ್ಟ್ ದಟ್. ಸಿನಿಮಾ ಎವ್ರಿಥಿಂಗ್ ಇಸ್ ಪಾಲಿಟಿಕ್ಸ್. ಎಸ್, ಸಿನಿಮಾ ಆರ್ಟ್ ಈಸ್ ಪಾಲಿಟಿಕ್ಸ್. ಏನು ಸರ್? ಸೊ ಸಿನಿಮಾ ಅನ್ನೋದು ಪಾಲಿಟಿಕ್ಸ್ ಇಲ್ಲ ಸಿನಿಮಾ ಮಾಡೋದು. ಒಬ್ಬ ಗ್ರೇಟ್ ಫಿಲಾಸಫರ್ ಹೇಳ್ತಾನೆ, ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಆರ್ ನಾಟ್, ಬಟ್ ಪಾಲಿಟಿಕ್ಸ್ ಇಸ್ ಇಂಟ್ರೆಸ್ಟೆಡ್ ಇನ್ ಯು ಅಂತ. That's so true. Ultimately that is the truth. Yes. ಸೊ ಹಂಗಾಗಿ ನಂಗೇನು ಭಯ ಇಲ್ಲ, ಯಾವುದೇ ಆತಂಕ ಇಲ್ಲ. ನಾನು ಭಯ ಪಡಬೇಕಾಗಿದ್ದೇನು, ಪ್ರೊಡ್ಯೂಸರ್ ಈ ಸಿನಿಮಾಗೆ ದುಡ್ಡು ಹಾಕ್ತಾರೋ ಇಲ್ವ ಅಂತ ಅವ್ರು ಧೈರ್ಯ ಮಾಡಿ ಹಾಕಿದ್ದಾರೆ ಅಷ್ಟೇ. ಸರಿ, ಅವ್ರ ನಂಬಿಕೆ, ಖಂಡಿತವಾಗ್ಲೂ ಆ ನಂಬಿಕೆನ ಆಡಿಯನ್ಸ್ ಉಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಬಂದು ನೋಡಿ, ಸಿನಿಮಾ ಇಷ್ಟ ಆಗಿಲ್ವಾ, ಗುರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ, ನೆಕ್ಸ್ಟ್ ಇನ್ನೊಂದು ಚೆನ್ನಾಗಿರೋ ಸಿನಿಮಾ ಮಾಡೋಣ. ಬಟ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗದೆ ಅಂತ ಇರಲ್ಲ. ಒಂದ್ಸರಿ ಏನಾದರೂ ಬಂದು ನೋಡಿ ಸಿನಿಮಾನ. ನಿಮಗೆ ಏನೋ ನಿಮ್ಗೆ ಡಿಸಪಾಯಿಂಟ್ ಮಾಡ್ಬಿಡ್ತೀವಿ, ಇಷ್ಟೆಲ್ಲ ಏನು ಬಿಲ್ಡಪ್ ಕೊಟ್ಟು ಕರಿತಾ ಇದೆಯಾ ಗುರು, ಏನು ಸಿನಿಮಾ ಮಾಡಿದ್ಯಾ ಅಂತ ನೀವು ಕೇಳ್ಬೋದು. ನೀವು ಸ್ಟಾರ್ಟಿಂಗ್ ಫ್ರೇಮಿಂದ ನಿಮಗೆ ಲಾಸ್ಟ್ ಫ್ರೇಮ್ವರೆಗೂ ನಿಮಗೆ ಎಲ್ಲೋ ಸಿನಿಮಾ ಬೋರ್ ಅನಿಸಿದೆ. ನಿಮಗೆ ಅದು ಟೆಕ್ನಿಕಲ್ ವೈಸು ಅದೆಲ್ಲ ನಿಮಗೆ ಏನೋ ಇನ್ನೊಂದು ಹೊಸ ಲೋಕ ಕರ್ಕೊಂಡು ಹೋಗೋಕ್ಕೆ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ 70s ಕರ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಅದರಲ್ಲೂ ಎರಡನೇ ಹಾಫ್ ಇದೆ, ಸೆಕೆಂಡ್ ಹಾಫ್ ಇದೆಯಲ್ಲ, ಸೆಕೆಂಡ್ ಹಾಫ್ ಅಂತೂ ನಿಮಗೆ ಅದು ಹೆಂಗೆ ಹೋಗುತ್ತೆ ಅನ್ನೋ ಗೊತ್ತಾಗಲ್ಲ. ಸೆಕೆಂಡ್ ಹಾಫ್ ಅದು ಹೆಂಗೆ ಮುಗೀತು ಅನ್ನೋ ನಿಮ್ಗೆ ಇಷ್ಟು ಬೇಗ ಮುಗೀತು ಅನ್ಸ್ಬಿಡ್ತದೆ. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಸ್ಪೀಡ್ ಇದೆ. ಆಮೇಲೆ ಎಲ್ಲೂ ನಿಮಗೆ ಬೋರ್ ಅಂತ ಅಂಥದ್ದು ಯಾವುದೇ ಸಿಚುವೇಶನ್ಗಳು ಸಿನಿಮಾದಲ್ಲಿ ಅನ್ವಾಂಟೆಡ್ ಯಾವುದೂ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಗೆಸ್ ಮಾಡೋದು ಕೂಡ ಆಗಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಫ್ರೆಶ್ ಇದೆ. ಎರಡು ಕಾಲಘಟ್ಟಗಳನ್ನ ನೋಡಬಹುದು, ಮೂರು ನೋಡಬಹುದು ಮೇಡಮ್. 70s, 89, 99 ಮೂರು ಕಾಲಘಟ್ಟ ನೋಡ್ಬೋದು.
ಈಗಿಂದು ಕರೆಂಟ್ ಕರೆಂಟ್ ಇಲ್ಲ, ಇಲ್ಲ. ಕರೆಂಟ್ ಆಗಿ ಬರೋದೇ ಇಲ್ಲ ಸಿನಿಮಾ. ಬರಲ್ಲ. 99ಗೆ ಸಿನಿಮಾ ಎಂಡ್ ಆಗುತ್ತೆ. ಓಕೆ, ಸೂಪರ್. ಮತ್ತೆ ಇನ್ನೊಂದು ನಿಮ್ಮ ಆಕ್ಟರ್ ಹೀರೋ ಇದಾರಲ್ಲ, ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡೆ ಇವಾಗ ಕುತ್ಕೊಂಡು ಅವ್ರ ಜೊತೆನೆ ಮಾತಾಡ್ತಾ. ಪೂರ್ಣಚಂದ್ರ ಸರ್ ಕೂಡ ಹೇಳ್ತಿದ್ರು ಅವ್ರ ಬಗ್ಗೆ. ಅವ್ರದ್ದು ಫುಲ್ಲು ಹಿಸ್ಟ್ರಿ ನೋಡಿದಾಗ ಇಂಡಸ್ಟ್ರಿ ಮಾಡಿರೋದಾಗಿರ್ಲಿ ಎಲ್ಲ ನೋಡಿ ಅನ್ಸ್ತು. ನಿಮ್ಗೆ ಹೆಂಗ್ ಸಿಕ್ಕೋರು ಸರ್ ಅವರು? ಅದೇ ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ನಾಟಕ ನೋಡಿದೆ ನಾನು. ಸಖತ್ ದೊಡ್ಡ ಎನರ್ಜಿ ಆ ಹುಡುಗಂದು. ಸಂಜೆ 7 ಗಂಟೆಗೆ ಶುರು ಆದರೆ ಬೆಳಗಿನ ಜಾವ 6 ಗಂಟೆವರೆಗೂ 12 ಅವರ್ಸಲ್ಲಿ ಒಂದು 7 to 8 ಅವರ್ಸ್ ಸ್ಟೇಜ್ ಮೇಲೆ ಇರಬೇಕು. ಅದು ಬರೀ ಮೈಲಿ ನೈಟಲ್ಲಿ ನಡೆಯೋದು. ಚಳಿ ಆಗ್ತಾ ಇರುತ್ತೆ. ಆಡಿಯನ್ಸ್ 1000+ ಮೇಲೆ ಆಡಿಯನ್ಸ್ ಇರ್ತಾರೆ. ಇಲ್ಲೇ NSD ಕಲಾಗ್ರಾಮದಲ್ಲಿ ನಡೆಯುತ್ತದೆ. 1000+ ಮೇಲೆ ಆಡಿಯನ್ಸ್ ಇರ್ತಾರೆ. ಎಲ್ಲ ಬೆಡ್ಶೀಟ್ ಹಚ್ಕೊಂಡು ಕೂತ್ಕೊಂಡಿರ್ತಾರೆ ಚಳಿಲಿ. ಬಟ್ ಈ ಹುಡುಗ ಬರೀ ಮೈಲಿ ನಟಿಸ್ಬೇಕು. ಇಷ್ಟು ಅದ್ಭುತವಾಗಿ ಅಷ್ಟು ಅವರ ಎನರ್ಜಿಗೆ ಇಟ್ಕೊಳ್ಳೋದಿಲ್ಲ ಮೇಡಮ್. ಒಬ್ಬ ಆರ್ಟಿಸ್ಟ್ ಹತ್ರ ನಿಮಗೆ ನಾರ್ಮಲ್ ಹೀರೋಗಳಲ್ಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸಿನಿಮಾದವ್ರಿಗೆ. ನಿಮಗೆ ಆ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಮಾತ್ರ ಆ ಎನರ್ಜಿ ಇಟ್ಕೊಳ್ಳೋಕೆ ಸಾಧ್ಯ. ನನಗೆ ಹುಡುಗನಲ್ಲಿ ಏನೋ ಒಂದು ಫೈರ್ ಇದೆ, ಎನರ್ಜಿ ಇದೆ ಅಂತ ನನಗೆ ಅವತ್ತು ಅನಿಸ್ತು. ಸೊ ಇಲ್ಲ, ಇವ್ರನ್ನ ಇಟ್ಕೊಂಡೇ ಮಾಡ್ಬೇಕು ಸಿನಿಮಾನ. ಅಷ್ಟು ಅದ್ಭುತವಾಗಿ ಇವನೇ ಎಷ್ಟು ಚೆನ್ನಾಗಿ ಎಮೋಷನ್ನ ಕ್ಯಾರಿ ಮಾಡ್ತಾರೆ ರಾಕೇಶು ಅಂತ ನನಗೆ ಅಲ್ಲಿ ಅನಿಸಿದ್ದು. ಅವತ್ತು ನಾನು ಫೈನಲ್ ಇಲ್ಲ, ನಾನು ಸಿನಿಮಾ ಮಾಡಿದ್ರೆ ರಾಕೇಶ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಮೈಂಡಿಗೆ ಅವತ್ತು ಅನಿಸಿದಂತ ನಿಜ. ಹಂಗಾಗಿ ರಾಕೇಶ್ ಫೈನಲ್ ಮಾಡಿದೆ. ಪ್ರೊಟಗನಿಸ್ಟ್ ಆಗಿ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ತುಂಬ ಅದ್ಭುತವಾಗಿ ಆತನ ಕೆಲಸ ಮಾಡಿ ಮುಗಿಸಿ ಸಿನಿಮಾನ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಟ್ರೈಲರಲ್ಲಿ ನಿಮಗೆ ಅದು ಕಾಣ್ತಾ ಇದೆ. ಅದು ಸಿನಿಮಾದ ಎಲ್ಲ ಎಲಿಮೆಂಟ್ಸಲ್ಲೂ ಅಷ್ಟೇ, ಟ್ರೈಲರು, ಸಾಂಗ್ಸ್ ಎಲ್ಲ ಎಲಿಮೆಂಟ್ಸಲ್ಲೂ ಯಾವುದೋ ಒಂದು ಅನ್ಕ್ವಾಲಿಟಿ ಸಿನಿಮಾ ಅಂತ ಎಲ್ಲೋ ಅನ್ಸೋದಿಲ್ಲ ನಿಮಗೆ. ಇಟ್ಸ್ ಎ ಕಂಪ್ಲೀಟ್ಲಿ ಕ್ವಾಲಿಟಿ ಸಿನಿಮಾ. ಎಲ್ಲ ಕ್ವಾಲಿಟಿ ಟೆಕ್ನಿಷಿಯನ್ಸೇ ಮಾಡಿರೋ ಸಿನಿಮಾ. ಹೊಸಬರು ಮಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ದಯವಿಟ್ಟು ನೋಡಿ ಸಿನಿಮಾನ. ರಾಕೇಶ್ ನಿಮಗೆ ಕಾಡ್ತಾನೆ, ನಿಮಗೆ ಎಲ್ಲ ಪಾತ್ರಗಳು ಕಾಡುತ್ತೆ, ನಿಮಗೆ ಡೈರೆಕ್ಟ್ರ್ ವಿಷನ್ ನಿಮ್ಗೆ ಕಾಡುತ್ತೆ, ನಿಮಗೆ ಸಿನಿಮಾದ ಕಥೆನೂ ಕಾಡುತ್ತೆ, ನಿಮಗೆ ಎಲ್ಲ ಕೊನೆಯ ಕಾಡಿ ನಿಮಗೆ ಒಂದು ಎಮೋಷ್ನಲ್ ಮಾಡಿ ನಿಮಗೆ ನಗಿಸುತ್ತೆ, ಅಳಿಸುತ್ತೆ, ಎರಡೂ ಮಿಕ್ಸ್ ಮಾಡಿ ನಿಮಗೆ ಒಂದಷ್ಟು ಚಿಂತನೆಗಳ ತಲೆಗೆ ನೂಕಿ ನಿಮಗೆ ಇಲ್ಲ ಇದ್ರ ಬಗ್ಗೆ ನಾವು ಹ್ಯಾವ್ ಟು ಥಿಂಕ್ ಅಂತ ಹೇಳಿ ನಿಮಗೆ ನಿಮ್ಮ ಮೈಂಡ್ಗೆ ಏನೋ ಒಂದು ಕೆಲಸ ಕೊಟ್ಟು ಯೋಚನೆ ಮಾಡೋದಕ್ಕೆ ಕೊಟ್ಟು ನಿಮಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟು ನಿಮಗೆ ಧೀರ ಭಾಗದ್ರೆ ಆಚೆ ಕಳಿಸ್ತಾನೆ. ಎಸ್ ಮ್ಯಾಮ್. ಸೊ ಪ್ರೀಕ್ವೆಲ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಪ್ರೀಕ್ವೆಲ್ ಆ್ಯಕ್ಚುಲಿ ಅದು ತುಂಬ ಹ್ಯೂಜ್ ಬಜೆಟ್. ಸೊ ಮೇ ಬಿ ಈ ಸಿನಿಮಾ ನಮ್ಮ ಆಸೆಯಂತೆ ಕನ್ನಡಿಗರು ಕೈ ಹಿಡಿದು ಒಂದು ಒಳ್ಳೆ ಸಕ್ಸಸ್ ಆದರೆ ನನಗೆ ಪ್ರೀಕ್ವೆಲ್ ಮಾಡಬೇಕು ಈ ಸಿನಿಮಾನ ಅಂತ ಭಾಳ ದೊಡ್ಡ ಆಸೆ ಇದೆ. ಯಾಕೆಂದರೆ ಇದು ಬೆಂಗಾಲಲ್ಲಿ ನಡೆಯೋದ್ರಿಂದ ಅದೊಂದು ಹ್ಯೂಜ್ ಬಜೆಟ್. ಆಮೇಲೆ ಆ್ಯಕ್ಚುಲಿ ಅದು 60s ನಡೆಯುತ್ತೆ. 1960s ಇಟ್ ವಾಸ್ ಕಂಪ್ಲೀಟ್ಲಿ ಸೆಟ್. ಮತ್ತು ಅದು ಪ್ರೀಕ್ವೆಲ್ ತುಂಬ ಸಖತ್ತಾಗಿದೆ. ನನಗೆ ಆ ಕತೆ ಅದು ನಮ್ಗೆ ಬರಿಬೇಕಾದ್ರೇ, ಆಮೇಲೆ ಒಂದಷ್ಟು ಅಲ್ಲಿ ಇನ್ಸಿಡೆಂಟ್ಗಳು ನಮ್ಮ ಸಾರ್ ಹತ್ರ ಡಿಸ್ಕಸ್ ಮಾಡಿದಾಗ ಅಲ್ಲೊಂದು ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಇಲ್ಲ ಇದೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ಅದು ಕೂಡ ಅಷ್ಟೇ ಇತಿಹಾಸದಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಒಂದು ಇದು ಬಹಳ ಘೋರವಾಗಿರೋ ಇತಿಹಾಸ ಅದು. ಸೊ ಅದನ್ನ ಎಲ್ಲ ಇನ್ಕ್ಲೂಡ್ ಮಾಡಿ ಒಂದೇನೋ ಒಂದು ಡಿಫ್ರೆಂಟಾಗಿ ಏನೋ ಒಂದು ಮಾಡೋಣ ಅಂತ ನನಗೆ ಪ್ರೀಕ್ವೆಲ್ ಪ್ಲಾನ್ ಹಿಡಿದೆ. ಅದು ತುಂಬ ಹ್ಯೂಜ್ ಬಜೆಟ್ ಕೇಳುತ್ತೆ. ಮೇ ಬಿ ಅದೇ ಈ ಸಿನಿಮಾ ಕನ್ನಡಿಗರು ಗೆಲ್ಸಿದ್ರೆ ಖಂಡಿತವಾಗ್ಲೂ ಆ ಥರದ್ದು ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಆಮೇಲೆ ನಾವು ಒಂದು ಪ್ರೊಡಕ್ಷನ್ ಕೂಡ ಮಾಡಬೇಕು ಅಂತ ಡಿಸ್ಕಸಿಂಗ್. ಸೊ ಈ ಥರದ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ನಾವು ಯಾವುದೇ ಧರ್ಮ ಯಾವುದೇ ಜಾತಿಯನ್ನು ನೋಡದೆ ನಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವೆಲ್ಲರನ್ನೂ ಪ್ರೀತಿಯಿಂದ ಕರ್ಕೊಂಡು ನಾವೆಲ್ಲ ಹೊಸ ಪ್ರತಿಭೆಗಳಿಗೆ ಅವ್ರಿಗೆಲ್ಲರಿಗೂ ನಾವು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಸೊ ಆದಷ್ಟು ಬೇಗ ಅದನ್ನು ಕೂಡ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ. ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಕನ್ನಡಿಗರಿಗೆ, ಇನ್ನೊಂದಷ್ಟು ನಮ್ಮೆಲ್ಲ ಪ್ರೀತಿಯ ಬಂಧುಗಳಿಗೆ ಕೆಲಸ ಸಿಗುತ್ತೆ. ಇದೊಂದು ಸಿನಿಮಾ ಗೆದ್ದರೆ ಎಲ್ಲ ಬಡವ್ರ ಮನೆ ಮಕ್ಕಳೇ ಇರೋದು ಸಿನಿಮಾದಲ್ಲಿ, ಎಲ್ಲ ಬಡವ್ರ ಮನೆ ಮಕ್ಕಳು ಗೆಲ್ತಾರೆ. ಥ್ಯಾಂಕ್ ಯು. ನಿಮ್ಮಿಬ್ರು ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ಹಾಗೆ ಇವ್ರು ಹೇಳಿದ ಮಾತು ಕೇಳಂದ್ರೆ ಇನ್ನೂ ಸ್ವಲ್ಪ ನಾನೇ ಯೋಚನೆ ಮಾಡ್ಬೇಕು ಅಂತ ಫೀಲ್ ಆಗ್ತಾ ಇದೆ ಆಕ್ಚುಲಿ. ಇಲ್ಲ ಸರ್, ಈ ಸಿನಿಮಾ ಮೂಲಕ ನಮ್ಮ ಸಿನಿಮಾ ಉದ್ದೇಶನೇ ಅದೇ, ವಿ ಹ್ಯಾವ್ ಟು ಮೇಕ್ ಪೀಪಲ್ ಥಿಂಕ್. ಎಸ್. ನೀವು ಏನ್ಷಿಯಂಟ್ ಗ್ರೀಸಲ್ಲಿ ಹೋದಾಗ ಅವಾಗಿದ್ದಂಥ ಫಿಲಾಸಫರ್ ಅರಿಸ್ಟಾಟ್ಲು, ಪ್ಲೇಟೋ, ಇವ್ರು ಯಾರೇ ಇರಲಿ, ಅವರು ಏನು ಮಾಡೋರು ಅಂತ ಗೊತ್ತಾ, ಅವರು ಒಂದು ದೊಡ್ಡ ಫಿಲಾಸಫಿನ ಹೇಳ್ತಾ ಇರ್ಲಿಲ್ವಂತೆ. ಸುಮ್ಮನೆ ಒಂದು ಪ್ರಶ್ನೆ ಕೇಳ್ಬಿಟ್ಟು ಹೊಂಟೋಗ್ಬಿಡೋರು ಅಂತ ಅಲ್ಲಿಂದ. ಒಂದು ಪ್ರಶ್ನೆ ಕೇಳ್ಬಿಡೋದು ಅಷ್ಟೇ, ಹೊಂಟ್ಬಿಡೋದು ಅಲ್ಲಿಂದ. ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡೋದು. ಆ ಪ್ರಕ್ರಿಯೆ ಒಳಗೇನೆ ನಿಮಗೆ ನಿಮ್ಮೊಳಗಿರುವ ಶಕ್ತಿ, ನಿಮ್ಮೊಳಗಿರುವ ವಿಚಾರ, ನಿಮ್ಮೊಳಗಿರೋ ಜ್ಞಾನ ಎಲ್ಲವೂ ಹೊರಗೆ ಬರುತ್ತೆ. ಇಟ್ ನೀಡ್ಸ್ ಸಮ್ ಇಗ್ನೈಟಿಂಗ್ ಪಾಯಿಂಟ್. ಸೊ ಅದೇ ಈ ಸಿನಿಮಾ ಆಗುತ್ತೆ ಅಂತ ನಮ್ಮ ಭರವಸೆ. ಥ್ಯಾಂಕ್ ಯು. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಹಾಗಾಗಿ ನಾವು ಪ್ರೇಕ್ಷಕರನ್ನ ಕೇಳ್ಕೊಳ್ಳೋದು ಅಷ್ಟೇ. ನಾವೆಲ್ಲರೂ ನಮ್ಮನ್ನೆಲ್ಲರೂ ಕೇಳ್ತಾರೆ, ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ಒಂದು ದೊಡ್ಡ ತೆಲುಗು ಸಿನಿಮಾ ಜೊತೆಗೆ ಬರ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವು ಇದೆಲ್ಲರಿಗೂ ಹೇಳ್ತಿರೋದು ಒಂದೇ ಮಾತು, ಇದು ನಮ್ಮ ಧೈರ್ಯ ಅಲ್ಲ,
ನಿಮ್ಮ ಮೇಲಿರುವ ಧೈರ್ಯ ಇದು, ಕನ್ನಡಿಗರ ಮೇಲಿರುವ ಧೈರ್ಯ ಇದು. ಯಾಕಂದರೆ ನೀವು ನಮ್ಮನ್ನು ಕೈ ಹಿಡಿತೀರಿ. ಕನ್ನಡಿಗರು ಯಾವತ್ತೂ ಕನ್ನಡಿಗರನ್ನ ಸೋಲ್ಸಲ್ಲ ಅನ್ನೋ ಭರವಸೆಯಿಂದ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ನೀವು ನಮ್ಮನ್ನು ಬೈತೀರಾ, ನಮ್ಮನ್ನು ಹೊಗಳ್ತೀರಾ, ನೀವೇನು ಮಾಡಿದ್ರು ನಾವು ಸ್ವೀಕರಿಸ್ತೀವಿ. ಆದರೆ ಮೊದಲು ಸಿನಿಮಾ ನೋಡ್ಬಿಟ್ಟು ಅಲ್ಲಿ ನಿಮ್ಗೆ ಏನಾದರೂ ನೆಗೆಟಿವ್ ಕಂಡ್ರೆ ನಮ್ಗೆ ಹೇಳಿ, ಅದನ್ನು ತಿದ್ದುಕೊಳ್ಳೋಣ. ಒಳ್ಳೇದಿದ್ರೆ ಹೇಳ್ರಿ, ಅದನ್ನು ಮುಂದೆ ಮುಂದುವರ್ಸೋಣ. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ನೋಡ್ದೇ ಕಮೆಂಟ್ ಮಾಡಿಬಿಟ್ಟು, ದಯವಿಟ್ಟು ಸಿನಿಮಾ ನೋಡಿ ಕೆಟ್ಟದಿದೆಯಾ ಬೈಬೇಕಾ, ನಮ್ಮನ್ನು ಯಾವ ಭಾಷೆಯಲ್ಲಿ ಬೈಬೇಕಂತ ಬೈಸಿರ್ತೀರಿ. ರೆಡಿ ಟು ರಿಸೀವ್ ಇಟ್, ರೆಡಿ ಟು ರಿಸೀವ್ ಇಟ್. ಯಾಕಂದರೆ ನೀವು ಸುಮ್ಮನೆ ನೋಡಲ್ಲ, ದುಡ್ಡು ಕೊಟ್ಟು ನೋಡ್ತೀರಿ. ಹಾಗಾಗಿ ನೀವು ದುಡ್ಡು ಕೊಟ್ಟು ನೋಡೋರಿಗೆ ನಮ್ಮನ್ನು ಬಯೋ ಅಧಿಕಾರನೂ ಇರುತ್ತೆ. ಡೆಫಿನೆಟ್ ಆಗಿ ಟೀಕೆ ಮಾಡೋ ಅಧಿಕಾರನೂ ನಿಮಗಿದೆ. ಫಸ್ಟ್ ನೀವು ಯಾರಿಗೂ ಬೈಬಿಡಿ, ಡೈರೆಕ್ಟರ್ಗೆ ಬೈರಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಅದನ್ನು ಟೀಕೆ ಮಾಡೋಂಥ ಹಕ್ಕನ್ನು ಖಂಡಿತವಾಗ್ಲೂ ನಾನು ನಿಮಗೆ ಕೊಡೋದಲ್ಲ, ಅದು ನೀವೇ ತೊಗೊಂಡಿರೋದು. ಸಿನಿಮಾ ದುಡ್ಡು ಕೊಟ್ಟು ನೋಡ್ತೀರಾ, ಚೆನ್ನಾಗಿ ಮಾಡಿಲ್ವಾ ಗುರು, ಈ ನನ್ನ ಮಗ ಚೆನ್ನಾಗಿ ಮಾಡಿಲ್ಲ ಅಂತಲೇ ಬೈರಿ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಚೆನ್ನಾಗಿದೆಯಾ ದಯವಿಟ್ಟು ಇನ್ನೊಂದಷ್ಟು 10 ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ವಿ ಸಿನಿಮಾ, ನಮಗೆ ಕಾನ್ಫಿಡೆಂಟ್ ಇದೆ, ಓವರ್ ಕಾನ್ಫಿಡೆನ್ಸ್ ಅಲ್ಲ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪ್ರೇಕ್ಷಕ ಪ್ರಭುಗಳು ನೀವು ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿದ್ದೀವಿ. ಚೆನ್ನಾಗಿಲ್ಲ ಅಂತಂದರೆ ಮಕ್ಕಳಿಗೆ, ಚೆನ್ನಾಗಿದ್ರೆ ದಯವಿಟ್ಟು 10 ಜನಕ್ಕೆ ಟಿಕೆಟ್ ಕೊಟ್ಟು ತೋರಿಸಿ. ಸೊ ನಮ್ಮನ್ನೆಲ್ಲರನ್ನೂ ಅರಸಿ ಆರೈಸಿ ಬಡವರು ಮನೆ ಮಕ್ಕಳು ಬೆಳೆಬೇಕು. ಎಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರೇ, ಇದೇ ತಿಂಗಳು ನಮ್ಮ ಧೀರ ಭಗತ್ ರಾಯ್ ಪ್ರತಿ ಜಿಲ್ಲೆಯ ಎಲ್ಲ ಥಿಯೇಟ್ರ್ಗಳಲ್ಲೂ ಕೂಡ ನಿಮ್ಮ ಮುಂದೆ ಬರ್ತಾಯಿದೆ. ಡಿಸೆಂಬರ್ 6ನೇ ತಾರೀಕು. ದಯಮಾಡಿ ತಾವೆಲ್ಲರೂ ಕೂಡ ಬಂದು ಸಿನಿಮಾ ನೋಡಿ, ಹರಿಸಿ, ಹೊಸ ಪ್ರತಿಭೆಗಳನ್ನು ಬೆಳೆಸಿ ಮತ್ತು ಹೊಸ ಈ ಥರದ ಕಥೆಗಳು ಮತ್ತಷ್ಟು ಬರೋದಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಸೊ ಡಿಸೆಂಬರ್ 6ನೇ ತಾರೀಕು ಮರಿಬೇಡಿ. ಡಿಸೆಂಬರ್ 6ನೇ ತಾರೀಕು ಇದು ಕನ್ನಡಿಗರ ಸಿನಿಮಾ. ಖಂಡಿತವಾಗ್ಲೂ ನೀವೆಲ್ಲ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 6ನೇ ತಾರೀಕು ಮರಿಬೇಡಿ. ಇದು ಕನ್ನಡಿಗರ ಸಿನಿಮಾ, ಇದು ನಿಮ್ಮ ಸಿನಿಮಾ, ಇದು ನಮ್ಮೆಲ್ಲರ ಸಿನಿಮಾ, ಇದು ನಿಮ್ಮೆಲ್ಲರ ಸಿನಿಮಾ. ಧೀರ ಭಗತ್ ರಾಯ್ ಡಿಸೆಂಬರ್ 6ನೇ ತಾರೀಕು ನಿಮ್ಮ ಮುಂದೆ ಬರ್ತಿದ್ದೇನೆ. ದಯವಿಟ್ಟು ನೋಡಿ ಅರಸಿ ಬೆಳೆಸಿ. ಕನ್ನಡಿಗರ ಕೈ ಹಿಡೀರಿ ಅಷ್ಟೇ. ಎಸ್, ಥ್ಯಾಂಕ್ ಯು.